ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಟ್ಟಿದ್ದಾರೆ ಅಂತ ನಂಬುವಂಥವರು ಜೋರಾಗಿ ಕೈತಟ್ಟಿ ನಾವು ದೇವರ ನಾಮವನ್ನು ಮಹಿಮೆ ಪಡಿಸೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಭಾನುವಾರನೂ ಸಹ ಕರ್ತನ ಸನ್ನಿಧಾನಕ್ಕೆ ಬಂದಿರುವಂಥ ನಮ್ಮೆಲ್ಲರನ್ನ ದೇವರು ಹೆಸರಿಸಿದ್ದು ಆಶೀರ್ವದಿಸಲಿ. ದೇವರ ಸನ್ನಿಧಾನಕ್ಕೆ ಬಂದಿರುವಂಥ ನಮ್ಮೆಲ್ಲರಿಗೆ ದೇವರು ಆರೋಗ್ಯವನ್ನು ಕೊಡಲಿ. ದೇವರ ಸನ್ನಿಧಾನಕ್ಕೆ ಬಂದಿರುವಂಥ ನಮ್ಮೆಲ್ಲರಿಗೆ ದೀರ್ಘಾಯಸ್ಸನ್ನು ಕೊಡಲಿ. ದೇವರ ಸನ್ನಿಧಾನಕ್ಕೆ ಬಂದಿರುವಂಥ ನಮ್ಮೆಲ್ಲರಿಗೆ ದೇವರೊಂದು ಸ್ವಸ್ಥತೆಯನ್ನು ಬಿಡುಗಡೆಯನ್ನು ದೇವರು ಕೊಟ್ಟು ನಮ್ಮನ್ನು ಬರಿಗೆಯಲ್ಲಿ ಕಳಿಸದೆ ಆಶೀರ್ವಾದಗಳೊಡನೆ ದೇವರು ನಮ್ಮನ್ನು ಕಳಿಸಿಕೊಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸಮಯದಲ್ಲಿ ನಾವೊಂದು ವಾಕ್ಯವನ್ನು ಧ್ಯಾನ ಮಾಡೋಣ. ಇವತ್ತಿನ ಧ್ಯಾನಕ್ಕಾಗಿ ಆರಿಸ್ಕೊಂಡಂಥ ವಾಕ್ಯವನ್ನು ನಾವು ಮೊದಲನೇದಾಗಿ ಓದ್ಕೊಳ್ಳೋಣ. ಮತ್ತಾಯನ ಬರೆದಂಥ ಸುವಾರ್ತೆ 13ನೇ ಅಧ್ಯಾಯ 47ನೇ ವಾಕ್ಯದಿಂದ 50ನೇ ವಾಕ್ಯದವರೆಗೆ ಈ ಸಮಯದಲ್ಲಿ ಓದ್ಕೊಳ್ಳೋಣ. ಮತ್ತಾಯನ ಬರೆದಂಥ ಸುವಾರ್ತೆ 13ನೇ ಅಧ್ಯಾಯ 47ರಿಂದ 50ನೇ ವಾಕ್ಯದವರೆಗೆ ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ. ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ. ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿದರು. ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕೂತುಕೊಂಡು ಒಳ್ಳೆಯ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಕು ಬಿಟ್ಟರು. ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗುವುದು. ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವೂ ಇರುವವು. ಆಮೇನ್, ಆಮೇನ್. ಮ್ಯಾಥ್ಯೂ ಚಾಪ್ಟರ್ 13 verses 47 to 50. ಮ್ಯಾಥ್ಯೂ ಚಾಪ್ಟರ್ 13 verses 47 to 50. మత్తాయి எழுதின సువిశేషం 13వ అధికారం 47ರಿಂದ 50. మత్తాయి రాసిన సువార్త 13వ అధ్యాయము 47 నుండి 50 వచనాల వరకు మనం చదువుకున్నాము. హల్లెలూయా. ಯೇಸುಕ್ರಿಸ್ತನ ಈ ಲೋಕದಲ್ಲಿ ಆತನು ಜೀವಿಸ್ತಾ ಇದ್ದಂಥ ಸಮಯದಲ್ಲಿ ಪರಲೋಕದ ಬಗ್ಗೆ ಅನೇಕ ಸಾಮ್ಯಗಳ ರೂಪದಲ್ಲಿ ದೇವರು ತನ್ನ ಶಿಷ್ಯರಿಗೆ ಬಂದಿರುವಂಥ ಜನರಿಗೆ ಬೋಧನೆ ಮಾಡಿದ್ದಾರೆ ಬೈಬಲಲ್ಲಿ. ಅವರು ಹೇಳಿರುವಂಥ ಸಾಮ್ಯಗಳಲ್ಲಿ ಒಂದು ಸಾಮ್ಯವನ್ನು ಇವತ್ತು ನಾವು ಧ್ಯಾನ ಮಾಡೋದಾದರೆ, ಪರಲೋಕ ರಾಜ್ಯ ಒಂದು ಬಲೆಗೆ ಸಮಾನ ಆಗಿದೆ. ಆ ಬಲೆಯನ್ನು ಸಮುದ್ರದಲ್ಲಿ ಹಾಕಿ ಎಳೆದಾಗ ಅದರಲ್ಲಿ ಅನೇಕ ರೀತಿಯ ಅನೇಕ ಜಾತಿಯ ಮೀನುಗಳು ಮತ್ತು ಅನೇಕ ರೀತಿಯ ಬೇರೆ ಬೇರೆ ಮೀನುಗಳ ಥರ ಇರುವಂಥ ಪ್ರಾಣಿಗಳು ಸಿಗ್ತವೆ. ಆದರೆ ಬಲೆಯನ್ನು ಅವ್ರ ಆಚೆ ಕಡೆ ಎಳ್ಕೊಬಂದು ಏನು ಮಾಡ್ತಾರೆ, ಅದರಲ್ಲಿರುವಂಥ ಒಳ್ಳೆಯ ಮೀನುಗಳನ್ನು ಮಾತ್ರ ಅವ್ರು ಆರಿಸ್ಕೊಂಡು ಬುಟ್ಟಿಗೆ ಹಾಕ್ಕೊಂಡು ಇನ್ನು ಕೆಟ್ಟ ಮೀನುಗಳನ್ನು ಆತನು ಬಿಸಾಕಿ ಅವ್ರು ಹೊರಟೋಗ್ತಾರೆ ಅಂತ ಒಂದು ಸಾಮ್ಯವನ್ನು ಅವ್ರು ಹೇಳ್ತಾ ಇದ್ದಾರೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಾವು ವಿಶೇಷವಾಗಿ ಮೀನುಗಳ ಬಗ್ಗೆ ಇವತ್ತು ನಾವು ಧ್ಯಾನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅವರು ಸಮುದ್ರದಲ್ಲಿ ಬಲೆ ಹಾಕಿ ಎಳೆದಾಗ ಬಂದಂಥ ಮೀನುಗಳು, ಈ ಮೀನುಗಳ ಬಗ್ಗೆ ನಾವು ಆಲೋಚನೆಯನ್ನು ಮಾಡುವಾಗ ದೇವರು ಮೊಟ್ಟ ಮೊದಲನೇದಾಗಿ ಶಿಷ್ಯರನ್ನು ಕರೆಯುವಾಗ ಆತನು ಯಾರನ್ನು ಕರೀತಾನೆ? ಮೀನನ್ನು ಹಿಡಿತಾ ಇದ್ದಂಥ ಪೇತ್ರನನ್ನು ಮತ್ತು ಆಂದ್ರೆಯ, ಯಾಕೋಬ ಇವರೆಲ್ಲರನ್ನ ದೇವರು ಸಮುದ್ರದ ಬಳಿಯಲ್ಲಿ ಹೋಗಿ ಅವರನ್ನು ಕರೀತಾರೆ. ಲೂಕನ ಬರೆದಂಥ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನೀವು ಓದಿದ್ರೆ, ಒಂದು ರಾತ್ರಿ ಈ ಪೇತ್ರನು, ಆಂದ್ರೆಯನು, ಯಾಕೋಬನು ಇವರೆಲ್ಲ ರಾತ್ರಿ ಎಲ್ಲ ಹೋಗಿ ಸಮುದ್ರದಲ್ಲಿ ಬಲೆ ಹಾಕಿ ಎಳ್ದಿದ್ದಾರೆ. ಒಂದೇ ಒಂದು ಮೀನು ಸಹ ಸಿಕ್ಕಿಲ್ಲ. ರಾತ್ರಿ ಎಲ್ಲ ಇವರು ಪ್ರಯಾಸ ಪಟ್ಟಿದ್ದಾರೆ, ಒಂದು ಮೀನು ಸಿಕ್ಕಿಲ್ಲ. ಬೆಳಿಗ್ಗೆನೇ ಬಂದು ಇವರು ದಡದಲ್ಲಿ ನಿಂತ್ಕೊಂಡು ಏನು ಮಾಡ್ತಾಯಿದ್ದಾರೆ, ಅಯ್ಯೋ ರಾತ್ರಿ ಎಲ್ಲ ಪ್ರಯಾಸ ಪಟ್ವಿ, ಒಂದೇ ಒಂದು ಮೀನು ಸಹ ಸಿಗಲಿಲ್ಲ ನಮಗೆ, ಏನು ಮಾಡೋದು ಬಿಡು ಅಂಥೇಳಿ ಅವ್ರ ಬಲೆಗಳನ್ನೆಲ್ಲ ತೊಳ್ಕೊಂಡು ಇನ್ನೇನು ಮನೆಗೆ ಹೋಗೋಣ ಅಂಥೇಳಿ ಆ ಬಲೆನ ಚೆನ್ನಾಗಿ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಆ ಒಂದು ಹಡಗಲ್ಲಿ ದೋಣಿಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಅವ್ರು ಸಿದ್ಧವಾಗ್ತಾ ಇದ್ದಾರೆ, ತೊಳಿತಾ ಇದ್ದಾರೆ. ಆಗ ಯೇಸು ಕ್ರಿಸ್ತನು ಸಡನ್ನಾಗಿ ಆ ಗೆನೆಜರೆತ್ ಅನ್ನುವಂಥ ಆ ಒಂದು ದಡದ ಹತ್ರ ಬಂದು ಪೇತ್ರನಿಗೆ ಹೇಳ್ತಾನೆ, ನೋಡಪ್ಪ, ನನಗೆ ಒಂದು ಸ್ವಲ್ಪ ನಿಮ್ಮ ದೋಣಿಯಲ್ಲಿ ಸ್ಥಳ ಕೊಡಿ, ಒಂದು ಸ್ವಲ್ಪ ಒಳಕ್ಕೆ ಬಿಡಿ, ಯಾಕೆಂದರೆ ಜಾಸ್ತಿ ಜನ ಇದ್ದಾರೆ ಇಲ್ಲಿ, ಇವ್ರು ನನ್ನ ಮೇಲೆ ಎಲ್ಲ ಬೀಳ್ತಾ ಇದ್ದಾರೆ, ನಾನು ಒಂದು 5 ನಿಮಿಷ ಇವ್ರ ಹತ್ರ ಮಾತಾಡ್ತೀನಿ ಅಂಥೇಳಿ ಯೇಸು ಕ್ರಿಸ್ತನು ದೋಣಿಯಲ್ಲಿ ಕುಳಿತುಕೊಂಡು
ಒಳಗಡೆ ಒಂದು ಸ್ವಲ್ಪ ಬಿಟ್ಟು ದೋಣಿಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಇವ್ರಿಗೆ ಬೇರೆ ರಾತ್ರಿ ಎಲ್ಲ ಮೀನು ಸಿಕ್ಕಿಲ್ಲ. ಯೇಸು ಕ್ರಿಸ್ತನ ಬಂದು ನಿಮ್ಮ ದೋಣಿಯಲ್ಲಿ ಸ್ವಲ್ಪ ಸ್ಥಳ ಕೊಡ್ರಿ ಅಂತೇಳಿದ ತಕ್ಷಣ ಇವ್ರು ಯಾರು ಯೇಸು ಕ್ರಿಸ್ತನ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ಹೋಗಪ್ಪ ನಿನ್ನ ಕೆಲಸ ನಿಂದು, ನಮಗೆ ರಾತ್ರಿ ಎಲ್ಲ ಕಷ್ಟಪಟ್ವಿ, ಒಂದು ಮೀನು ಸಹ ಸಿಗಲಿಲ್ಲ ಅಂತೇಳಿ ಅವ್ರು ಹೇಳಲಿಲ್ಲ. ಅವ್ರಿಗೆ ಎಷ್ಟೇ ಮೀನು ಸಿಗದೆ ಹೋದ್ರೂ, ಅವರೆಷ್ಟೇ ಒಂದು ಬಳಲಿದ್ರೂ, ಅವರೆಷ್ಟೇ ಚಿಂತೆಯಲ್ಲಿದ್ರೂ ಯೇಸು ಕ್ರಿಸ್ತನ ಬಂದ ತಕ್ಷಣ ಅವರ ದೋಣಿಯಲ್ಲಿ ಯೇಸು ಕ್ರಿಸ್ತನಿಗೆ ಸ್ಥಳಾವಕಾಶವನ್ನು ಕೊಡ್ತಾರೆ. ಯೇಸು ಕ್ರಿಸ್ತನ್ ಅವ್ರ ಜೊತೆಯಲ್ಲಿ ಮಾತನಾಡಿ ಲಾಸ್ಟಿಗೆ ಅವ್ರಿಗೆ ಹೇಳ್ತಾರೆ, ಯಾಕಪ್ಪ ರಾತ್ರಿ ಎಲ್ಲ ಮೀನು ಸಿಕ್ಕಿಲ್ವಾ? ಅವ್ರು ಹೇಳ್ತಾರೆ, ಇಲ್ಲ ಸ್ವಾಮಿ, ರಾತ್ರಿ ಎಲ್ಲ ತುಂಬ ಕಷ್ಟಪಟ್ವಿ, ನಮಗೆ ಮೀನೇ ಸಿಗಲಿಲ್ಲ. ಆಗ ಯೇಸು ಕ್ರಿಸ್ತನ್ ಹೇಳ್ತಾನೆ, ಹಾಗಾದರೆ ಒಂದು ಸ್ವಲ್ಪ ಒಳಕ್ಕೆ ನಡೀರಿ, ದೋಣಿ ಎತ್ಕೊಂಡು ಆಳ ಇರುವಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಬಲೆಯನ್ನು ಬೀಸ್ರಿ, ನಿಮಗೆ ಮೀನು ಸಿಗ್ತವೆ. ಆಗ ಪೇತ್ರನು ಬೇರೆ ಮಾತು ಹೇಳಲಿಲ್ಲ. ಪೇತ್ರನು ಮತ್ತೆ, ಏನು ಸ್ವಾಮಿ, ನಾವು ರಾತ್ರಿ ಎಲ್ಲ ಕಷ್ಟಪಟ್ವಿ, ನಮಗೆ ಮೀನೇ ಸಿಗಲಿಲ್ಲ, ನೀನು ಹೇಳಿದ ಮೇಲೆ ಸಿಕ್ಬಿಡ್ತದ, ನಾವು ಹೋಗಲ್ಲ ಅಂತೇನು ಹೇಳಲಿಲ್ಲ. ಆತನು ಹೇಳ್ತಾನೆ, ಸ್ವಾಮಿ, ರಾತ್ರಿ ಎಲ್ಲ ನಾವು ಕಷ್ಟಪಟ್ಟು ಮೀನೇನೋ ಸಿಕ್ಕಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ನಾವು ನಂಬಿಕೆ ಇಟ್ಟು ನಾವು ಹೋಗಿ ಅಲ್ಲಿ ಮೀನು ಹಿಡಿತೀವಿ ಅಂಥೇಳಿ ಪೇತ್ರನೇನು ಮಾಡ್ತಾನೆ, ಮತ್ತೆ ದೋಣಿ ಎತ್ಕೊಂಡು ಯೇಸು ಕ್ರಿಸ್ತನ ಹೇಳಿದಂಥ ಮಾತಿಗೆ ವಿಧೇಯನಾಗಿ ಆತನು ಹೋಗಿ ಬಲೆಯನ್ನು ಬೀಸ್ತಾನೆ. ಬಲೆಯನ್ನು ಬೀಸಿದ್ರೆ ಬೈಬಲ್ ಹೇಳ್ತದೆ, ಆ ಬಲೆ ತುಂಬೋಗಿ ಹರಿದು ಹೋಗುವಷ್ಟು ಮೀನುಗಳು ದೇವರು ಅವರಿಗೆ ಕೊಡ್ತಾರಂತೆ. ಹಲ್ಲೆಲೂಯಾ. ಆಗ ಪೇತ್ರನು ಹೇಳ್ತಾನೆ, ಹಡಗು ತುಂಬೋಗ್ತಾ ಇದೆ, ಬಲೆ ಹರಿದೋಗ್ತಾ ಇದೆ, ಬನ್ನಿ ಬನ್ನಿ ಅಂತೇಳಿ ಇನ್ನೊಂದು ಹಡಗನ್ನು ಕರೆದು ಆ ಹಡಗನ್ನು 2 ಹಡಗುಗಳಲ್ಲಿ ಮೀನನ್ನು ತುಂಬಿಕೊಂಡು ಹೊರಗಡೆ ಬರ್ತಾರೆ. ಆಗ ಪೇತ್ರನು ಹೇಳ್ತಾನೆ, ಸ್ವಾಮಿ, ನಾನು ಪಾಪಿ, ನನ್ನನ್ನು ಬಿಟ್ಟು ಹೋಗ್ರಿ, ನನ್ನಂಥ ಪಾಪಿ ಜೊತೆಯಲ್ಲಿ ನಿಮ್ಮಂಥ ದೇವರಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಪೇತ್ರನು ತನ್ನ ಪಾಪವನ್ನು ಒಪ್ಪಿಕೊಂಡಾಗ ದೇವ್ರು ಹೇಳ್ತಾರೆ, ಇವತ್ತಿಂದ ನೀನು ಮನುಷ್ಯರನ್ನ ಹಿಡುವಂಥ ಬೆಸ್ತನಾಗ್ತೀಯ, ಮನುಷ್ಯನನ್ನು ಹಿಡಿಯುವಂಥ ಬೆಸ್ತನಾಗ್ತೀಯ ಅಂಥೇಳಿ ದೇವರು ಪೇತ್ರನನ್ನು ಕರೀತಾರೆ, ನೀನು ನನ್ನನ್ನು ಹಿಂಬಾಲಿಸು, ನನ್ನ ಹಿಂದೆ ಬಾ ಅಂತೇಳಿ. ಆಗ ಪೇತ್ರನು ಹಡಗನ್ನು ಬಿಟ್ಟು ಆ ಬಲೆಯನ್ನು ಬಿಟ್ಟು ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾನೆ. ಹಲ್ಲೆಲೂಯಾ. ನೋಡಿ, ಯೇಸು ಕ್ರಿಸ್ತನು ಸಹ ಜನರನ್ನು ಮೀನುಗಳಿಗೆ ಆತನ ಹೋಲಿಕೆ ಮಾಡ್ತಾ ಇದ್ದಾನೆ. ನೀನು ನನ್ನನ್ನು ಹಿಂಬಾಲಿಸು, ನಾನು ನಿನ್ನನ್ನು ಮನುಷ್ಯರನ್ನು ಹಿಡುವ ಬೆಸ್ತನಾಗಿ ಮಾಡ್ತೇನೆ, ಮನುಷ್ಯನನ್ನು ಹಿಡಿಯುವಂಥ ಮೀನುಗಾರನಾಗಿ ನಾನು ನಿನ್ನನ್ನು ಮಾಡ್ತೀನಿ ಅಂತೇಳಿ ದೇವರು ಪೇತ್ರನನ್ನು ಕರೀತಾ ಇದ್ದಾರೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಮೀನುಗಳು ವಿಶೇಷವಾಗಿ ದೇವರು ಸೃಷ್ಟಿಸಲ್ಪಟ್ಟಂಥ, ಸಮುದ್ರದಲ್ಲಿ ವಾಸಿಸಲಿಕ್ಕೆ ಸೃಷ್ಟಿಸಲ್ಪಟ್ಟಂಥ ಮೀನುಗಳಾಗಿದ್ದಾವೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನು ಭೂಮಿಯನ್ನು, ಆಕಾಶವನ್ನು ಸೃಷ್ಟಿ ಮಾಡಿ, ಮರಗಳನ್ನು, ಗಿಡಗಳನ್ನು ಸೃಷ್ಟಿ ಮಾಡಿ, ಆದಿಕಾಂಡ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ದೇವರು ಮನುಷ್ಯನನ್ನು ಆಶೀರ್ವಾದವನ್ನು ಮಾಡ್ತಾರೆ. ಏನಂತ ಆಶೀರ್ವಾದ ಮಾಡ್ತಾರೆ? ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನು ವಶ ಮಾಡಿಕೊಳ್ಳ್ರಿ, ಅಭಿವೃದ್ಧಿಯನ್ನು ಹೊಂದಿರಿ, ಭೂಮಿಯಲ್ಲಿರುವಂಥ ಆಕಾಶದಲ್ಲಿರುವಂಥ ಪಕ್ಷಿಗಳ ಮೇಲೆಯೂ ಸಮುದ್ರದಲ್ಲಿರುವಂಥ ಮೀನುಗಳ ಮೇಲೆಯೂ ನೀವು ದೊರೆತನವನ್ನು ಮಾಡ್ರಿ ಅಂತೇಳಿ ದೇವರು ಮನುಷ್ಯನಿಗೆ ಆಶೀರ್ವಾದವನ್ನು ಕೊಡ್ತಾರೆ. ನೋಡಿ, ಅಲ್ಲಿನೂ ಸಹ ದೇವರು ಮೀನುಗಳ ಮೇಲೆ ಅಧಿಕಾರವನ್ನು ದೇವರು ಮನುಷ್ಯರಿಗೆ ಕೊಟ್ಟಿದ್ದಾರೆ. ಮನುಷ್ಯರಿಗೆ ದೇವರು ಕೊಟ್ಟಿದ್ದಾರಾ? ಅಂದರೆ ನಾವೆಲ್ಲ ಮೀನುಗಳಿಗೆ ಯೇಸು ಕ್ರಿಸ್ತನು ನಮ್ಮನ್ನು ಹೋಲಿಕೆ ಮಾಡ್ತಾ ಇದ್ದಾನೆ. ಮೀನುಗಳಾಗೆ, ಮೀನನ್ನು ಹಿಡಿಯುವಂಥ ಬೆಸ್ತನಾಗೆ ನಾನು ನಿನ್ನನ್ನು ಮಾಡ್ತೀನಿ ಅಂತೇಳಿ ಪೇತ್ರನನ್ನು ದೇವರು ಆಶೀರ್ವಾದನ ಮಾಡ್ತಾರೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪೇತ್ರನು ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಹೊಂದಿದ ಮೇಲೆ, ಇವರು ಅಭಿಷೇಕವನ್ನು, ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡ ಮೇಲೆ ಮೊಟ್ಟ ಮೊದಲನೇದಾಗಿ ಯಾರು ಪ್ರಸಂಗವನ್ನು ಮಾಡ್ತಾರೆ? ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಯಾರು ಪ್ರಸಂಗ ಮಾಡ್ತಾರೆ? ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಂಡ ಮೇಲೆ ಫಸ್ಟ್ ಯಾರು ಪ್ರಸಂಗವನ್ನು ಮಾಡ್ತಾರೆ? ಯೇಸು ಕ್ರಿಸ್ತನ ವಿಷಯವಾಗಿ ಯಾರು ಸಾಕ್ಷ್ಯನ ಹೇಳ್ತಾರೆ? ಯಾರು ಹೇಳ್ತಾರೆ? ಪೇತ್ರನು ಪ್ರಸಂಗವನ್ನು ಮಾಡ್ತಾನೆ. ಯಾರು ಮಾಡ್ತಾರೆ? ಯಾರು ಬಾಯಿರೋರು ಮಾತ್ರ ಹೇಳಿ, ಯಾರು ಪ್ರಸಂಗ ಮಾಡ್ತಾರೆ? ಯಾರು? ಪೇತ್ರನು ಫಸ್ಟ್ ಪ್ರಸಂಗವನ್ನು ಮಾಡ್ತಾನೆ. ದೇವರು ಪೇತ್ರನಿಗೆ ಏನಂತ ಹೇಳಿದ್ರು?
ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತನನ್ನಾಗಿ ಮಾಡ್ತೀನಿ. ಮನುಷ್ಯರನ್ನು ಇಡುವ ಬೆಸ್ತನನ್ನಾಗಿ ಮಾಡ್ತೀನಿ. ದೇವರು ಪೇತ್ರನಿಗೆ ಮನುಷ್ಯನನ್ನು ಇಡುವ ಬೆಸ್ತನನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದ ಹಾಗೇನೆ ಪೇತ್ರನು ಎದ್ದು ನಿಂತ್ಕೊಂಡು ಮೊದಲು ಪ್ರಸಂಗವನ್ನು ಮಾಡ್ತಾನೆ. ಯೇಸು ಕ್ರಿಸ್ತನ ವಿಷಯವಾಗಿ ಹೇಳ್ತಾನೆ ಜನರಿಗೆ. ಎಷ್ಟು ಜನ ಯೇಸು ಕ್ರಿಸ್ತನನ್ನು ನಂಬುತ್ತಾರೆ? ಎಷ್ಟು ಜನ ಯೇಸು ಕ್ರಿಸ್ತನನ್ನು ನಂಬುತ್ತಾರೆ? 3,000 ಜನ. ಎಷ್ಟು ಜನ? ಎರಡನೇ ಸಾರಿ ಪೇತ್ರನು ಪ್ರಸಂಗವನ್ನು ಮಾಡ್ತಾನೆ. ಎಷ್ಟು ಜನ ನಂಬ್ತಾರೆ? 5,000 ಜನ ಯೇಸು ಕ್ರಿಸ್ತನನ್ನು ನಂಬುತ್ತಾರೆ. ಆಮೆನ್, ಹಲ್ಲೆಲೂಯಾ. ನೋಡಿ, ಪೇತ್ರನನ್ನು ದೇವರೇನಂತ ಹೇಳಿದ್ರು? ಮನುಷ್ಯರನ್ನು ಇಡುವ ಬೆಸ್ತನನ್ನಾಗಿ ಮಾಡ್ತೀನಿ. ಪೇತ್ರನು ಪ್ರಸಂಗ ಮಾಡಿದಾಗ 3,000 ಜನ, 5,000 ಜನ ಯೇಸು ಕ್ರಿಸ್ತನನ್ನು ನಂಬುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರನು ಪ್ರಸಂಗ ಮಾಡಿದಾಗ 3,000 ಜನ, 5,000 ಜನ ಸಿಗ್ತಾರಲ್ಲ, ಅಷ್ಟೂ ಜನ ಯೇಸು ಸ್ವಾಮಿಯನ್ನು ನಂಬಿ ಪರಲೋಕಕ್ಕೆ ಹೊರಟೋಗಿರ್ತಾರ? 3,000 ಜನ, 5,000 ಜನ ನಂಬಿದ್ರು, ದೀಕ್ಷಾಸ್ಥಾನ ತಗೊಂಡ್ರು ಅಂತ ಬೈಬಲಲ್ಲಿ ನಾವು ನೋಡ್ತೀವಲ್ವಾ? ದೀಕ್ಷಾಸ್ಥಾನ ತಗೊಂಡಂಥವರು ಅಷ್ಟೂ ಜನ ಪರಲೋಕಕ್ಕೆ ಹೋಗಿರ್ತಾರಾ? ಈಗ ನೀವೆಲ್ಲ ದೀಕ್ಷಾಸ್ಥಾನ ತಗೊಂಡಿದ್ದೀರಾ, ನೀವೆಲ್ಲ ಪರಲೋಕಕ್ಕೆ ಹೋಗ್ತೀರ ಅಂತ ನಂಬಿಕೆ ಇದೆಯಾ? ನೀನು ಒಳ್ಳೆ ಮೀನಾಗಿದ್ದರೆ ಮಾತ್ರ ನೀನು ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ. ನೀನು ದೀಕ್ಷಾಸ್ಥಾನ ತಗೋಬಿಟ್ಟಿದ್ದೀನಿ, ನಾನು ಯೇಸು ಕ್ರಿಸ್ತನ ನಂಬಿಟ್ಟಿದ್ದೀನಿ, ನಾನು ಚರ್ಚಿಗೆ ಬಂದುಬಿಟ್ಟಿದ್ದೀನಿ ಅಂತ ಹೇಳಿದ್ದ ತಕ್ಷಣ ನೀನು ದೇವರ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ಪರಲೋಕ ರಾಜ್ಯ ಸಮುದ್ರದಲ್ಲಿ ಬಲೆ ಬೀಸಿ ಅನೇಕ ಮೀನುಗಳನ್ನು ಹಿಡ್ಕೊಂಡು ಎಳ್ಕೊಂಬರ್ತಾರಂತೆ. ಎಳ್ಕೊಂಬಂದ ಮೇಲೆ ಏನು ಮಾಡ್ತಾರೆ? ಒಳ್ಳೆ ಮೀನುಗಳನ್ನು ಮಾತ್ರ ಆರಿಸ್ಕೊಳ್ತಾರೆ. ಅರ್ಥ ಆಗ್ತಾ ಇದೆ ನಿಮಗೆ? ನೀನು ಒಳ್ಳೆಯ ಮೀನಾಗಿದ್ದರೆ ನೀನು ಪರಲೋಕಕ್ಕೆ ಹೋಗ್ತೀಯಾ. ನೀನು ಕೆಟ್ಟ ಮೀನಾಗಿದ್ದರೆ ಪರಲೋಕಕ್ಕೆ ಹೋಗೋದಿಲ್ಲ. ಯೇಸು ಕ್ರಿಸ್ತನು ಬಿತ್ತುವವನ ಬಗ್ಗೆ ಒಂದು ಸಾಮ್ಯವನ್ನು ಹೇಳ್ತಾರೆ. ಬಿತ್ತುವವನು ರಾತ್ರಿ ಬೀಜವನ್ನು ಬಿತ್ತಿ ಮನೆಗೆ ಹೋಗಿ ಮಲ್ಕೊಂಡು ಬೆಳಿಗ್ಗೆ ಬಂದು ನೋಡೋಷ್ಟೊತ್ತಿಗೆ ಅವನು ಬಿತ್ತಿರುವಂಥ ಬೀಜದ ಜೊತೆ ಏನು ಬೆಳೆದಿದೆ? ಅವನು ಒಳ್ಳೆ ಬೀಜ ಬಿತ್ತಿಬಿಟ್ಟು ಹೋಗಿದ್ದಾನೆ ರಾತ್ರಿ ಹೊಲದಲ್ಲಿ. ಬೆಳಿಗ್ಗೆ ಬಂದು ನೋಡ್ತಾನೆ, ಅವನು ಬಿತ್ತಿರುವಂಥ ಬೀಜದ ಜೊತೆ ಏನು ಬೆಳೆದಿದೆ? ಕಳೆ ಬೆಳೆದಿದೆ. ಏನು ಬೆಳೆದೈತೆ? ಕಳೆ. ಆಗ ಕೂಲಿ ಕೆಲಸದವ್ರು ಬಂದು ಹೇಳ್ತಾರೆ, ಯಜಮಾನ್ರೇ, ನಾವು ರಾತ್ರಿ ಒಳ್ಳೆ ಬೀಜ ತಾನೇ ಬಿತ್ತಿಬಿಟ್ಟು ಹೋದ್ವಿ ಹೊಲದಲ್ಲಿ, ಒಳ್ಳೆ ಬೀಜದ ಜೊತೆ ಈ ಕಳೆ ಹೆಂಗೆ ಬಂದುಬಿಡ್ತು? ಈ ಕಳೆನ ಕಿತ್ಬಿಡನ್ವಾ ಇವಾಗಲೇ ಅಂಥೇಳಿ ಕೂಲಿಯವನು ಯಜಮಾನನಿಗೆ ಕೇಳ್ತಾನೆ. ಆಗ ಯಜಮಾನನ ಏನಂತ ಹೇಳ್ತಾರೆ? ಬೇಡ, ಕಳೆನೂ ಬೆಳೆ ಜೊತೆ ಬೆಳೀಲಿ. ಯಾಕಂದರೆ ಕಳೆ ಕೀಳೋದಕ್ಕೋಗಿ ಆ ಕಳೆ ಜೊತೆ ಒಳ್ಳೆ ಪೈರನ್ನೆಲ್ಲಾದರೂ ಕಿತ್ತುಬಿಟ್ಟಿರ ನೀವು. ಆದ್ದರಿಂದ ಒಳ್ಳೆ ಪೈರು ಒಂದೂ ಹಾಳಾಗಬಾರ್ದು, ಅದಕ್ಕೆ ಕಳೆನೂ ಸಹ ಜೊತೆಯಲ್ಲಿ ಬೆಳೀಲಿ ಅಂಥೇಳಿ ಏನು ಮಾಡ್ತಾರಂತೆ? ಕಳೆನೂ ಬೆಳೆನೂ ಚೆನ್ನಾಗಿ ಬೆಳೆಯೋ ಗಂಟ ಅವ್ರು ಅದನ್ನು ಹಂಗೇ ಬಿಡ್ತಾರಂತೆ. ಬಿಟ್ಟ ಮೇಲೆ ಲಾಸ್ಟ್ಗೆ ಬೈಬಲ್ ಹೇಳ್ತದೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಲ್ಲಿ, ಆ ಬೆಳೆದ ಬೆಳೆಯನ್ನು ಅವ್ರ ಮನೆಯಲ್ಲಿ ತುಂಬಿಸ್ಕೊಳ್ಳುವಾಗ ಏನು ಮಾಡ್ತಾರೆ? ಕಳೆಯನ್ನೆಲ್ಲ ಸಪ್ರೇಟಾಗಿ ಹಿಂಗಿಡಿಸಿ ಬಿಸಾಕಿ ಒಳ್ಳೆ ಬೆಳೆಯನ್ನು, ಒಳ್ಳೆ ಬೀಜವನ್ನು ಅವರು ಕಣಜದಲ್ಲಿ ತುಂಬಿಟ್ಕೊಳ್ತಾರಂತೆ. ಹೌದಲ್ವಾ? ಹಲ್ಲೆಲೂಯಾ. ಅಂದರೆ ಬೆಳೆದಿರುವಂಥ ಬೀಜ ಮತ್ತೆ ನಾವೇ ದೇವರ ರಾಜ್ಯಕ್ಕೆ, ದೇವರ ಒಂದು ಆರಾಧನೆ ಮಾಡುವಂಥ ನಾವು ಬೀಜಕ್ಕೆ ಹೋಲಿಕೆ ಆಗಿದ್ದೀವಿ. ಆ ಬೀಜ ಬಿತ್ತಿದಾಗ ಬಂದಿರುವಂಥ ಎಲ್ಲ ಬೆಳೆನೂ ಒಳ್ಳೆ ಬೆಳೆ ಅಲ್ಲ, ಅದರಲ್ಲಿ ಕಳೆನೂ ಇದೆ. ಏನಿದೆ ಅದರಲ್ಲಿ? ಕಳೆನೂ ಇದೆ. ಬಹಳಷ್ಟು ಜನ ಅಂದ್ಕೊಳ್ತಾರೆ,
ನಾನು ಕಳೆ ಆಗಿದ್ರು, ನಾನು ಪಾಪಿ ಆಗಿದ್ರು, ನಾನು ಪಾಪ ಮಾಡ್ತಾಯಿದ್ರು ನಾನು ಪರಲೋಕಕ್ಕೆ ಹೊರಟೋಗ್ತೀನಿ. ಯಾಕೆಂದರೆ ನಾನು ಕಳೆ ಜೊತೆ ಬೆಳೀತಾ ಇದ್ದೀನಿ, ನಾನು ಬೆಳೆ ಜೊತೆ ಬೆಳೀತಾ ಇರುವಂಥ ಕಳೆ ಆಗಿದ್ದೀನಿ ಅಂತ ಅವ್ರು ಗೊತ್ತಿದ್ರು. ಅವ್ರು ಅಂದ್ಕೊಳ್ತಾರೆ ಏನಂತ ಅಂದ್ಕೊಳ್ತಾರೆ, ಒಳ್ಳೆ ಬೆಳೆಯಲ್ಲಿ ಬೆಳೆ ಜೊತೆ ಬೆಳೀತಾ ಇರೋದ್ರಿಂದ ನಾನು ಸಹ ಕಣಜಕ್ಕೆ ಹೊರಟೋಗ್ತೀನಿ ಅಂತ ಅಂದ್ಕೊಳ್ತಾ ಇದ್ದಾರೆ. ಬಲೆ ಹಾಕಿದಾಗ ಬಂದಂಥ ಮೀನುಗಳಲ್ಲಿ ಅದರಲ್ಲಿ ಬೇರೆ ಬೇರೆ ಏಡಿ, ಆಮೆ, ಬೇರೆ ಬೇರೆ ಥರ ಮೀನುಗಳೆಲ್ಲ ಬಂದಿರ್ಬೋದು, ಸತ್ತೋಗಿರೋಂಥ ಮೀನುಗಳೆಲ್ಲ ಬಂದಿರ್ಬೋದು ಬಲೆಯಲ್ಲಿ. ಆ ಮೀನುಗಳು ಬಲೆಯಲ್ಲಿ ಸಿಕ್ಕಾಕೊಂಡಿರುವಂಥವು ಎಲ್ಲ ಅಂದ್ಕೊಳ್ತೇವೆ ನನ್ನನ್ನು ಸಹ ಬುಟ್ಟಿಯಲ್ಲಿ ತುಂಬ್ಕೊಂಡು ಎತ್ಕೊಂಡು ಹೋಗ್ತಾರೆ ಅಂತ. ಆದರೆ ಅಲ್ಲಿ ಏನಾಗ್ತದೆ, ಕೆಟ್ಟ ಮೀನುಗಳನ್ನು ಬೇಡದೇ ಇರುವಂಥವನ್ನೆಲ್ಲ ಏನು ಮಾಡ್ತಾಯಿದ್ದಾರೆ, ಅವರು ಅಲ್ಲಿ ಆರಿಸಿ ತೆಗೆದು ಬಿಸಾಕ್ತಾ ಇದ್ದಾರೆ. ಹಲ್ಲೆಲೂಯಾ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾವು ಒಳ್ಳೆ ಮೀನಾಗಿ, ಒಳ್ಳೆ ಬೆಳೆಯಾಗಿ, ಒಳ್ಳೆ ಬೀಜವಾಗಿದ್ದರೆ ಮಾತ್ರ ನಾವು ದೇವರ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ. ನೀನು ಒಳ್ಳೆ ಬೀಜವಾಗಿಲ್ಲ, ಒಳ್ಳೆ ಮೀನಾಗಿಲ್ಲ, ನೀನು ಬಂದು ದೇವರಾಲಯದಲ್ಲಿ ಕೂತ್ಕೊಂಡು ದೇವರನ್ನ ಆರಾಧನೆ ಮಾಡಿದಷ್ಟು ಮಟ್ಟಿಗೆ ನಾವು ದೇವರ ರಾಜ್ಯಕ್ಕೆ ಹೊರಟೋಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ನಾನು ಆವಾಗಿಂದ ಹೇಳ್ತೇನೆ, ಕೂಳೆ ಗಿಡಗಳು, ದೇವರು ಕೂಳೆ ಗಿಡವನ್ನು ಸಹ ದೇವರು ಏನು ಮಾಡ್ತಾರೆ, ಉಪಯೋಗ ಮಾಡ್ತಾರೆ. ಬೈಬಲ್ ಹೇಳ್ತದೆ ಭಾಳ ಸ್ಪಷ್ಟವಾಗಿ, ಏನಂತ, ಎಲ್ಲರೂ ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು, ಅದನ್ನೂ ಉಪಯೋಗ ಮಾಡ್ತಾರೆ. ಆದರೆ ನಾನು ಕೂಳೆ ಗಿಡ ಥರನೇ ಇರ್ತೀನಿ, ಕಳೆ ಥರನೇ ಇರ್ತೀನಿ, ನಾನು ಪಾಪಿಯಾಗೇ ಇರ್ತೀನಿ, ನಾನು ದೇವ್ರ ಕಡೆಗೆ ತಿರುಗೋದೇ ಇಲ್ಲ ಅಂತ ನೀನೇನಾದರೂ ದೇವರಾಲಯದಲ್ಲಿ ಹಠ ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡಿದ್ರೆ ನಿನ್ನನ್ನು ದೇವ್ರೇನು ಮಾಡ್ತಾರೆ, ಈ ಲೋಕದಲ್ಲಿ ನ್ಯಾಯ ತೀರ್ಪು ಮಾಡುವಾಗ ನಿನ್ನನ್ನು ತೆಗೆದು ಅವರು ಬಿಸಾಕ್ತಾರೆ. ಏನು ಮಾಡ್ತಾರೆ? ಬಿಸಾಕ್ತಾರೆ. ನಿನ್ನಲ್ಲಿ ಏನು ಬದಲಾವಣೆ ಇಲ್ಲ, ನಿನ್ನ ಜೀವನದಲ್ಲಿ ಬದಲಾವಣೆ ಇಲ್ಲ, ನಿನ್ನ ನಡವಳಿಕೆಯಲ್ಲಿ ಬದಲಾವಣೆ ಇಲ್ಲ, ನಿನ್ನ ಮಾತುಗಳಲ್ಲಿ ಬದಲಾವಣೆ ಇಲ್ಲ, ಅಟ್ಲೀಸ್ಟ್ ನೀನು ದೇವರ ಕಡೆಗೆ ತಿರುಗುತ್ತಾ ಇಲ್ಲ, ಪಶ್ಚಾತ್ತಾಪ ಪಡ್ತಾ ಇಲ್ಲ, ನೀನು ಮಾಡ್ತಾರಂಥ ಪಾಪಗಳಿಗೆ ಅಯ್ಯೋ ನಾನು ಪಾಪ ಮಾಡಿದ್ದೀನಿ, ನಾನು ಮನಸ್ಸು ತಿರುಗಬೇಕು ಅನ್ನುವಂಥ ಒಂದು ಕನಿಷ್ಠ ಜ್ಞಾನನೂ ನಮ್ಮಲ್ಲಿ ಇಲ್ಲ ಅಂತಂದರೆ ನಮ್ಮನ್ನು ಕೊನೆಯ ದಿನದಲ್ಲಿ ದೇವರೇನು ಮಾಡ್ತಾರೆ? ನರಕಕ್ಕೆ ಬಿಸಾಕ್ತಾರೆ. ಏನು ಮಾಡ್ತಾರೆ? ನರಕಕ್ಕೆ ಬಿಸಾಕ್ತಾರೆ. ಎಲ್ಲ ಇಲ್ಲೇ ಇದ್ದೀರಾ? ಎಲ್ಲ ಇಲ್ಲೇ ಇದ್ದೀರಾ? ದೇವರು ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಪರಲೋಕಕ್ಕೆ ಹೋಗುವಂಥ ಮಾರ್ಗ ಚಿಕ್ಕದು. ಏನು? ಪರಲೋಕಕ್ಕೆ ಹೋಗುವಂಥ ಮಾರ್ಗ, ನರಕಕ್ಕೆ ಹೋಗುವಂಥ ಬಾಗಿಲು ಅಗಲವಾಗಿ ದೊಡ್ಡದಾಗಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಕರೆಯಲ್ಪಟ್ಟಂಥವರು ಬಹಳ ಜನ. ಏನಂತೆ? ಕರೆಯಲ್ಪಟ್ಟಂಥವರು ಏನಂತೆ? ಬಹಳ ಜನ. ಆರಿಸಲ್ಪಟ್ಟಂಥವರು ಸ್ವಲ್ಪ ಜನ. ಏನಂತೆ? ಆರಿಸಲ್ಪಟ್ಟಂಥವ್ರು ಸ್ವಲ್ಪ ಜನನೇ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಬಹಳ ಜನ ಬರ್ಬೋದು ಚರ್ಚ್ಗೆ, ಬಹಳ ಜನ ಚರ್ಚಲ್ಲಿ ಕುತ್ಕೊಂಡಿರ್ಬೋದು, ಬಹಳ ಜನ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಆದರೆ ಆರಿಸಲ್ಪಟ್ಟಂಥವ್ರು ಸ್ವಲ್ಪ ಜನನೇ. ಯಾರು ಆರಿಸಲ್ಪಟ್ಟಂಥವರು? ಈ ಅಧ್ಯಾಯದಲ್ಲಿ ನಾವೇನು ನೋಡ್ತಾ ಇದ್ದೀವಿ? ದೋಣಿ ಒಳಗಡೆ ಯೇಸು ಕ್ರಿಸ್ತನಿಗೆ ಸ್ಥಳ ಕೊಡ್ತಾ ಇದ್ದಾರೆ. ಯಾರು? ಪೇತ್ರನು. ಏನು ಮಾಡ್ತಾ ಇದ್ದಾನೆ ಪೇತ್ರನು? ದೋಣಿ ಒಳಗಡೆ ಯೇಸು ಕ್ರಿಸ್ತನಿಗೆ ಸ್ಥಳ ಕೊಡ್ತಾ ಇದ್ದಾನೆ. ಅವ್ರು ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದಾರೆ, ಚಿಂತೆ, ಅಯ್ಯೋ ರಾತ್ರಿ ಎಲ್ಲ ಕಷ್ಟಪಟ್ಟು ಮೀನೇ ಸಿಕ್ಕಿಲ್ವೇ, ಎಷ್ಟು ಟೆನ್ಷನ್ ಆಗಿರ್ತದೆ ಅವ್ರಿಗೆ, ಎಷ್ಟು ಅವರಿಗೆ ಬಾಧೆ ಆಗಿರ್ತದೆ. ಬೆಳಗ್ಗೆ ಬಂದು ತುಂಬ ವೇದನೆಯಿಂದ ಅವ್ರು ಬಲೆ ತೊಳಿತಾ ಇದ್ದಾರೆ, ಅಯ್ಯೋ ರಾತ್ರಿ ಎಲ್ಲ ಮೀನು ಸಿಗಲಿಲ್ವೇ ಅಂತ. ಆದರೆ ಯೇಸು ಕ್ರಿಸ್ತನು ಬಂದ ತಕ್ಷಣ ಅವ್ರೇನು ಮಾಡ್ತಾರೆ? ಯೇಸು ಕ್ರಿಸ್ತನಿಗೆ ಏನು ಮಾಡ್ತಾರೆ? ಸ್ಥಳವನ್ನು ಕೊಡ್ತಾರೆ. ಲೂಕನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯವನ್ನು ನಾವು ತೆಗೆಯೋದಾದರೆ, ಲೂಕನ ಬರೆದಂಥ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ.
ನಿಮ್ಮ ದೋಣಿಯಲ್ಲಿ ಒಂದು ಸ್ವಲ್ಪ ಸ್ಥಳ ಕೊಡಿ ಅಂತ ಹೇಳಿದ ತಕ್ಷಣ ಆತನು ದೋಣಿಯಲ್ಲಿ ಸ್ಥಳ ಕೊಟ್ಟನು. ಹಲ್ಲೆಲೂಯ, ಹಲ್ಲೆಲೂಯ. ಬೈಬಲಲ್ಲಿ ಯೋಶುವನು ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಅಂದರೆ ನಮ್ಮ ಮನೆಯಲ್ಲಿ, ನಮ್ಮ ಹೃದಯದಲ್ಲಿ ನಾವು ಮೊದಲು ಯೇಸು ಕ್ರಿಸ್ತನಿಗೆ ಸ್ಥಳ ಕೊಡಬೇಕು. ಏನು ಕೊಡಬೇಕು? ಸ್ಥಳ ಕೊಡಬೇಕು. ಎರಡು ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ ಏನು ಹೇಳುತ್ತೆ? ಯಾವನಾದರೂ ಕ್ರಿಸ್ತನಲ್ಲಿದ್ದರೆ, ಏನು ಮುನಿಯಮ್ಮ? ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಏನಾಗುವನು? 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 ಪಕ್ಕದಲ್ಲಿರೋರಿಗೆ ಹೇಳಿ, ನೂತನ ಸೃಷ್ಟಿ ಆಗುವನು. ದೇವರ ವಾಕ್ಯವನ್ನು ಗಮನ ಇಟ್ಟು ಕೇಳಬೇಕು. ಹಲ್ಲೆಲೂಯ. ಇವರು ಹಡಗಲ್ಲಿ ಯೇಸು ಕ್ರಿಸ್ತನಿಗೆ ಸ್ಥಳ ಕೊಟ್ಟು ಏನು ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನ್ ಹೇಳ್ತಾ ಇರುವಂಥ ಮಾತನ್ನು ಗಮನ ಇಟ್ಟು ಕೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಆ ಜನರಿಗೆ ಬೋಧನೆಯನ್ನು ಮಾಡಿ ಮುಗಿಸಿದ ಮೇಲೆ 4ನೇ ವಾಕ್ಯದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ. 5ನೇ ಅಧ್ಯಾಯ 4ನೇ ವಾಕ್ಯ, ಲೂಕ 5:4. ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಅವ್ರು ಹೇಳ್ತಾ ಇದ್ದಾರೆ, ಆಳವಾದ ಸ್ಥಳಕ್ಕೆ ಹೋಗಿ ನೀನು ಬಲೆಯನ್ನು ಹಾಕ್ರಿ. ಪೇತ್ರನು ಏನಾದರೂ ಮಾತಾಡ್ತಾನ? ಪೇತ್ರನು, ಸ್ವಾಮಿ ನಾವು ರಾತ್ರಿ ಎಲ್ಲ ಪ್ರಯಾಸಪಟ್ಟು ಏನೂ ಸಿಕ್ಕಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ನಾವು ಬಲೆ ಹಾಕ್ತೀವಿ. ಹಲ್ಲೆಲೂಯ. ಪೇತ್ರನು ಯೇಸು ಕ್ರಿಸ್ತನ ಹೇಳಿದ ಮಾತಿಗೆ ವಿರುದ್ಧವಾಗಿ ಆತನು ಹೇಳಿಲ್ಲ, ನೀನೇನು ಸ್ವಾಮಿ ಹೇಳೋದು? ರಾತ್ರಿ ಎಲ್ಲ ನಾವು ಪ್ರಯಾಸಪಟ್ಟು ಯಾವ ಮೀನು ಸಿಕ್ಕಿಲ್ಲ, ಇವಾಗೇನು ನಾವು ಹಾಕೋದು? ನಾವು ಹಾಕಲ್ಲ, ಬೇಗ ಇಳಿರಿ ಅಡಿಗಿಂದ, ನಾವು ಹೋಗ್ಬಿಡ್ತೀವಿ ಮನೆಗೆ, ನಿಮಗೆ ಅಡಿಗೆಲ್ಲಿ ಕೂತ್ರಿಸಿರೋದೇ ಜಾಸ್ತಿ ಅಂತ ಆತನು ಹೇಳಲಿಲ್ಲ. ಆತನೇನು ಹೇಳ್ತಾ ಇದ್ದಾನೆ? ನೀನು ಹೇಳಿದ್ಯಲ್ಲ ಸ್ವಾಮಿ, ನಿನ್ನ ಮಾತಿನ ಮೇಲೆ ನಾನು ಹಾಕ್ತಾ ಇದ್ದೀನಿ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಮಾತಿಗೆ ವಿಧೇಯರಾಗುವಂಥವ್ರು ಬೇಕು. ಆವಾಗಲೇ ನಾವು ಒಳ್ಳೆ ಮೀನಾಗಲಿಕ್ಕೆ ಸಾಧ್ಯ. ನಾವು ಒಳ್ಳೆ ಮೀನಾಗಬೇಕಂದ್ರೆ ಮೊದಲನೇದಾಗಿ ನಮ್ಮ ಹೃದಯದಲ್ಲಿ, ನಮ್ಮ ಮನೆಯಲ್ಲಿ ಯೇಸು ಕ್ರಿಸ್ತನಿಗೆ ಸ್ಥಳ ಕೊಡಬೇಕು. 2ನೇದಾಗಿ ಆತನ ವಾಕ್ಯಗಳನ್ನು ಕೇಳಬೇಕು. 3ನೇದಾಗಿ ಆತನ ವಾಕ್ಯಗಳಿಗೆ ವಿಧೇಯರಾಗಬೇಕು. ಏನಾಗಬೇಕು? ಏನಾಗಬೇಕು? ವಿಧೇಯರಾಗಬೇಕು. ದೇವರು ಯಜ್ಞಗಳಿಗೆ ಮೆಚ್ಚೋದಿಲ್ಲ, ದೇವರು ವಿಧೇಯತ್ವಕ್ಕೆ ಮೆಚ್ಚುತ್ತಾನೆ ಅಂತೇಳಿ 1 ಸಾಮುವೇಲ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾವು ದೇವರಿಗೆ ವಿಧೇಯರಾಗಬೇಕು. ದೇವರ ವಾಕ್ಯಗಳಿಗೆ ವಿಧೇಯರಾಗಬೇಕು. ದೇವರ ವಾಕ್ಯಗಳಿಗೆ ವಿಧೇಯರಾದರೆ ಏನು ಮಾಡ್ತಾರೆ? ನಿನ್ನನ್ನು ದೇವರು ಸಮೃದ್ಧಿಯಾಗಿ ಆಶೀರ್ವಾದ ಮಾಡ್ತಾರೆ. ನೋಡಿ, ಪೇತ್ರನು ದೇವರಿಗೆ ವಿಧೇಯನಾಗ್ತಾನೆ. ಸಮುದ್ರದ ಮಧ್ಯದಲ್ಲಿ ಹೋಗಿ ಬಲೆ ಹಾಕ್ತಾನೆ. ಬಲೆ ಹಾಕಿದಾಗ ಅವನ ಬಲೆ ಹರಿದೋಗುವಷ್ಟು ಮೀನುಗಳು ಪೇತ್ರನಿಗೆ ಸಿಗ್ತಾ ಇದೆ. ರಾತ್ರಿ ಎಲ್ಲ ಅವನು ಒಂಟಿ ಪ್ರಯಾಸಪಟ್ಟ. ರಾತ್ರಿ ಎಲ್ಲ ಅವರು ಒಂಟಿಯಾಗಿ ಪ್ರಯಾಸಪಟ್ಟರು. ದೇವರ ಸಹಾಯ ಇಲ್ಲದೆ ಪ್ರಯಾಸಪಟ್ಟರು. ದೇವರ ಸಹಾಯ ಇಲ್ಲದೆ ಕಷ್ಟಪಟ್ಟರು. ಆದರೆ ಅವರಿಗೆ ಮೀನೇ ಸಿಗಲಿಲ್ಲ. ನೋಡಿ, ದೇವರಿಲ್ಲದೆ ನಾವೆಷ್ಟೇ ದುಡಿದ್ರೂ ಆ ದುಡಿಮೆ ವ್ಯರ್ಥವಾಗಿರ್ತದೆ. ಏನಾಗಿರ್ತದೆ? ದೇವರಿಲ್ಲದೆ ನಾವು ದುಡಿದ್ರೆ ಆ ದುಡಿಮೆ ವ್ಯರ್ಥವಾಗ್ತದೆ. ಏನಾಗ್ತದೆ? ದೇವರಿಲ್ದಿರ ನೀನು ಎಷ್ಟೇ ದುಡಿಬೋದು, ದೇವರಿಲ್ದಿರ ನೀನು ಎಷ್ಟೇ ಪ್ರಯಾಸ ಪಡ್ಬೋದು, ಆ ಪ್ರಯಾಸ ವ್ಯರ್ಥವಾಗಿರ್ತದೆ. ಏನಾಗಿರ್ತದೆ? ಆ ಪ್ರಯಾಸ ವ್ಯರ್ಥ ಆಗ್ತದೆ. ಆ ಪ್ರಯಾಸ ವ್ಯರ್ಥ ಆಗಬಾರ್ದು ಅಂದರೆ ನೀನು ದೇವರಿಗೆ ನಿನ್ನ ಹೃದಯದಲ್ಲಿ ಸ್ಥಳವನ್ನು ಕೊಡಬೇಕು. ದೇವರ ವಾಕ್ಯವನ್ನು ಕೇಳಬೇಕು. ದೇವರ ಮಾತಿಗೆ ವಿಧೇಯಳಾಗಬೇಕು. ಆಗ ನೀನು ಕೈ ಇಡುವ ಕೆಲಸವನ್ನೆಲ್ಲ ದೇವರು ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ಏನು ಮಾಡ್ತಾರೆ? ನೀನು ಕೈ ಇಡುವ ಕೆಲಸವನ್ನೆಲ್ಲ ದೇವರು ಆಶೀರ್ವಾದ ಮಾಡ್ತಾರೆ. ನಿನ್ನ ಇಷ್ಟಾರ್ಥವನ್ನು ದೇವರು ನೆರವೇರಿಸ್ತಾರೆ. ಹಲ್ಲೆಲೂಯ. ನೀನು ಯೇಸು ಕ್ರಿಸ್ತನಿಗೆ ನಿನ್ನ ಹೃದಯದಲ್ಲಿ ಸ್ಥಳ ಕೊಡಲಿಲ್ಲ. ಆತನ ವಾಕ್ಯಗಳನ್ನು ಚರ್ಚಿಗೆ ಬಂದರೆ ಗಮನ ಇಟ್ಟು ಕೇಳಲ್ಲ. ದೇವರ ವಾಕ್ಯಗಳು ಏನು ಹೇಳ್ತದೆ ಅದಕ್ಕೆ ವಿಧೇಯರು ಆಗಲ್ಲ. ಇನ್ನು ನಿನ್ನ ಕೈ ಕೆಲಸವನ್ನು ಸಹ ದೇವರ ಆಶೀರ್ವಾದವನ್ನು ಮಾಡಲ್ಲ.
ನಿನ್ನ ಕೈ ಕೆಲಸ ಆಶೀರ್ವದಿಸಲ್ಪಡಬೇಕು, ನೀನು ಮಾಡುವಂಥ ಕೆಲಸ ಆಶೀರ್ವದಿಸಲ್ಪಡಬೇಕು ಅಂತಂದರೆ ನೀನು ಆತನು ಹೇಳಿದಂಥ ಮಾತಿಗೆ ವಿಧೇಯನಾಗಬೇಕು. ಹಲ್ಲೆಲೂಯಾ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಮೀನುಗಳು ಸಿಕ್ತು ಪೇತ್ರನಿಗೆ. ಮೀನು ಸಿಕ್ಕಿದಾಗ ಪೇತ್ರನು ಹೇಳ್ತಾನೆ, ಸ್ವಾಮಿ ನಾನು ಪಾಪಿ, ನನ್ನನ್ನು ಬಿಟ್ಟು ಹೋಗ್ಬಿಡು. ಪೇತ್ರನಿಗೆ ಮನಸ್ಸಲ್ಲಿ ನಾನು ಪಾಪಿ ಅನ್ನುವಂಥ ಮನೋಭಾವ ಅವನಿಗೆ ಉದ್ಭವ ಆಗಿದೆ. ನೋಡಿ, ಯಾರು ಹೃದಯದಲ್ಲಿ ಯೇಸು ಕ್ರಿಸ್ತನಿಗೆ ಬಾ ಸ್ವಾಮಿ ಅಂತ ಕರೀತಾರೋ ಮತ್ತು ಯೇಸು ಕ್ರಿಸ್ತನ ಮಾತುಗಳನ್ನು ಯಾರು ಗಮನ ಇಟ್ಟು ಕೇಳ್ತಾರೋ, ಯೇಸು ಕ್ರಿಸ್ತನ ಮಾತುಗಳಿಗೆ ಯಾರು ವಿಧೇಯರಾಗ್ತಾರೋ ಅವರಲ್ಲಿ ಮೊಟ್ಟ ಮೊದಲನೇದಾಗಿ ಉಂಟಾಗುವಂಥ ಬದಲಾವಣೆ ನಾನು ಪಾಪಿ ಅಂತ ತಿಳ್ಕೊಳ್ಳುವಂಥದ್ದು. ಹಲ್ಲೆಲೂಯಾ. ನಾನು ಪಾಪಿ ಅಂತ ಪ್ರತಿಯೊಬ್ಬ ಮನುಷ್ಯನಿಗೆ ಅನ್ನಿಸ್ಬೇಕು. ನಾನು ಪಾಪಿ ಆಗಿದ್ದೇನೆ, ನಾನು ಅಯೋಗ್ಯನಾಗಿದ್ದೇನೆ, ನಾನು ಅನೀತಿವಂತನಾಗಿದ್ದೇನೆ ಅಂತ ಯಾರಿಗನ್ನಿಸ್ತದೆ? ಯಾರಲ್ಲಿ ಯೇಸು ಕ್ರಿಸ್ತನಿದ್ದಾನೋ ಅವ್ರಿಗನ್ನಿಸ್ತದೆ. ಯಾರಲ್ಲಿ ಯೇಸು ಕ್ರಿಸ್ತನಿಲ್ವೋ ಅವರು ನಾನು ನೀತಿವಂತನು, ನನ್ನಷ್ಟು ಯಾರೂ ಇಲ್ಲ, ನಾನು ಹಂಗಿದ್ದೀನಿ, ನಾನು ಹಿಂಗೆ ಬದುಕಿದ್ದೀನಿ, ನಾನು ಆ ರೀತಿಯಲ್ಲಿದ್ದೀನಿ, ನಾನು ಈ ರೀತಿಯಲ್ಲಿದ್ದೀನಿ ಅಂತ ಅಂದ್ಕೊಳ್ತಾರೆ. ಪ್ರತಿಯೊಬ್ಬ ಮನುಷ್ಯನೂ ಸಹ ನಾನು ಪಾಪಿ ಅಂತೇಳಿ ಒಪ್ಕೋಬೇಕು ಮತ್ತು ಆ ಪಾಪವನ್ನು ಬಿಟ್ಟು ದೇವರ ಸನ್ನಿಧಿಗೆ ಬರಬೇಕು. ಯಾವ ವ್ಯಕ್ತಿ ನಾನು ಪಾಪಿ ಅಂತ ಒಪ್ಕೊಳ್ತಾನೋ ಆ ವ್ಯಕ್ತಿಯ ಜೀವನವನ್ನು ದೇವರು ಬದಲಾಯಿಸ್ತಾರೆ. ಅಂಥ ವ್ಯಕ್ತಿಯನ್ನು ದೇವರು ಒಳ್ಳೆ ಮೀನಾಗಿ ದೇವರು ಬದಲಾಯಿಸುವಂಥ ದೇವರಾಗಿದ್ದಾರೆ. ಯಾವಾಗ ಪೇತ್ರನು ನಾನು ಪಾಪಿ ಅಂದನೋ ಆಗ ದೇವರು ಪೇತ್ರನಿಗೆ ಹೇಳ್ತಾರೆ, ನೀನಿನ್ನ ಮೇಲೆ ಮನುಷ್ಯರನ್ನು ಹಿಡಿಯುವ ಬೆಸ್ತನಾಗ್ತೀಯ, ನನ್ನನ್ನು ಹಿಂಬಾಲಿಸು, ನನ್ನನ್ನು ಹಿಂಬಾಲಿಸು, ನನ್ನನ್ನು ಹಿಂಬಾಲಿಸು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಇವತ್ತಿನ ವಾಕ್ಯದಲ್ಲಿ ನಾವೇನು ನೋಡ್ತಾ ಇದ್ದೀವಿ? ಬಲೆಯಲ್ಲಿ ಅನೇಕ ಮೀನುಗಳು ಬರ್ತಾ ಇದ್ದಾವೆ, ಆದರೆ ಒಳ್ಳೆ ಮೀನು ಮಾತ್ರ ಆ ಬಲೆ ಹಾಕಿರುವಂಥವನ್ನ ಎತ್ಕೊಂಡು ಹೋಗ್ತಾನೆ, ಕೆಟ್ಟ ಮೀನನ್ನು ಬಿಸಾಕ್ತಾನೆ. ಕೆಟ್ಟ ಮೀನನ್ನು ಬಿಸಾಕ್ತಾರೆ. ಆ ಕೆಟ್ಟ ಮೀನು ಯಾವುದು? ಯಾರ ಹೃದಯದಲ್ಲಿ ಯೇಸು ಕ್ರಿಸ್ತನಿಲ್ವೋ, ಯಾರು ಯೇಸು ಕ್ರಿಸ್ತನ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳಲಿಲ್ವೋ, ಯಾರು ಯೇಸು ಕ್ರಿಸ್ತನ ವಾಕ್ಯಗಳಿಗೆ ವಿಧೇಯರಾಗಲಿಲ್ವೋ, ಯಾರು ಯೇಸು ಕ್ರಿಸ್ತನ ಬಳಿಯಲ್ಲಿ ಅಪ್ಪ ನಾನು ಪಾಪಿ, ನಾನು ಅಯೋಗ್ಯನು, ನಾನು ಮಣ್ಣು, ನಾನು ಧೂಳು ಅಂತ ಅರಿಕೆ ಮಾಡಿ ಪ್ರಾರ್ಥನೆಯನ್ನು ಮಾಡಲಿಲ್ವೋ ಅಂಥವರನ್ನು ಬಿಸಾಕಿ ನರಕಕ್ಕೆ ಹಾಕಿ ಒಳ್ಳೆ ಮೀನುಗಳನ್ನು ಮಾತ್ರ ಪರಲೋಕಕ್ಕೆ ಕರ್ಕೊಂಡು ಹೋಗುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಾವೆಲ್ಲರೂ ಒಳ್ಳೆ ಮೀನುಗಳಾಗಿದ್ದೀವಿ. ಆಗಿದ್ದೀವಾ? ಒಳ್ಳೆ ಮೀನುಗಳಾಗಿದ್ದೀರಾ? ನೀವು ಒಳ್ಳೆ ಮೀನಾಗಿದ್ದೀರಾ? ಎಷ್ಟು ಜನ ಒಳ್ಳೆ ಮೀನಾಗಿದ್ದೀರಾ? ಕೈ ಎತ್ತಿ. ಹಲ್ಲೆಲೂಯಾ. ಯಾರ್ಯಾರು ಕೈ ಎತ್ತಿದ್ದಾರೆ ಅವ್ರನ್ನ ನಿಜವಾಗಲೂ ಒಳ್ಳೆ ಮೀನುಗಳಾಗಿ ದೇವರು ಮಾಡಲಿ. ಯಾರ್ಯಾರು ಕೈ ಎತ್ತಿದಾರೋ ಅವರನ್ನು ಪರಲೋಕದ ಬುಡ್ಡಿಯಲ್ಲಿ ದೇವರು ಹಾಕ್ಕೊಳ್ಳಿ. ಆಮೇನ್. ಹಲ್ಲೆಲೂಯಾ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಇವತ್ತು ನಾವು ಒಳ್ಳೆ ಮೀನುಗಳಾಗಿದ್ದರೆ ದೇವರು ನಮ್ಮನ್ನು ಪರಲೋಕ ಅನ್ನುವಂಥ ಸ್ಥಳಕ್ಕೆ ಕರ್ಕೊಂಡು ಹೋಗುವಂಥವರಾಗಿದ್ದಾರೆ. ನೀನು ಇಷ್ಟು ವಾಕ್ಯಗಳನ್ನು ಕೇಳಿನೂ ನೀನು ಒಳ್ಳೆ ಮೀನು ಆಗಲಿಲ್ಲ ಅಂತಂದರೆ, ಒಳ್ಳೆ ಮೀನಾಗಿ ನೀನು ಇಲ್ಲಿ ಕೂತ್ಕೊಂಡಿಲ್ಲ ಅಂತಂದರೆ ನಾವು ಪರಲೋಕ ಅನ್ನುವಂಥ ಬುಟ್ಟಿಯಲ್ಲಿ ಇರೋದಿಲ್ಲ. ಎಲ್ಲಿರಲ್ಲ ನಾವು? ಪರಲೋಕ ಅನ್ನುವಂಥ ಪುಟ್ಟಿಯಲ್ಲಿ ನಾವು ಇರೋದಿಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಸಮುದ್ರದಲ್ಲಿ ಏಡಿ ಇರ್ತದೆ. ಏಡಿಕಾಯಿ ನೋಡಿದ್ದೀರಾ? ಏಡಿಕಾಯಿ ನೋಡಿದ್ದೀರಾ? ಈ ಏಡಿ ಏನು ಮಾಡ್ತದೆ ಅಂತಂದರೆ ಇನ್ನೊಂದು ಏಡಿ ಬೆಳೆದು ಮುಂದೆ ಬರೋದಕ್ಕೆ ಬಿಡೋದಿಲ್ಲ ಅಂತೆ. ಈ ಏಡಿಕಾಯಿ ಹಿಡ್ಕೊಂಡು ಬೇಸನಲ್ಲಿ ಹಾಕಿ ಆ ಏಡಿಗಳನ್ನು ಮನೆಗೆ ಎತ್ಕೊಂಡು ಹೋಗಿದಾಗ ಆ ಕೆರೆ ಕಟ್ಟೆ ಹತ್ರ ಇಟ್ಟಿರುವಾಗ ಒಂದು ಏಡಿ ಆ ಬೇಸನಿಂದ ಹೊರಗಡೆ ಬರಲಿಕ್ಕೆ ಪ್ರಯಾಸಪಟ್ಟು
ಅದು ಮೇಲೆ ಹತ್ತದಂತೆ. ಅದು ಹತ್ತದಾಗ ಇನ್ನೊಂದು ಏಡಿ ಏನು ಮಾಡ್ತದೆ? ಹತ್ತಿರುವಂಥ ಏಡಿಯನ್ನು ಇನ್ನೊಂದು ಏಡಿ ಹಿಡ್ಕೊಂಡು ಎಳ್ಕೊಳ್ತದಂತೆ ವಾಪಸ್ಸು. ನೀನು ಹೋಗಬೇಡ, ನೀನು ಆಚೆ ಕಡೆ, ನೀನು ಇಲ್ಲೇ ಬಾ ಅಂತ. ಹಂಗೆ ನಾವು ಏಡಿಗಳಾಗಿರಬಾರ್ದು, ಆಮೆಗಳಾಗಿರಬಾರ್ದು. ಆಮೆ ಉಭಯವಾಸಿ ಪ್ರಾಣಿ. ಏನು ಉಭಯವಾಸಿ ಅಂದರೆ ಏನು? ನೀರಲ್ಲಿಯೂ ನೆಲದ ಮೇಲೆಯೂ ಜೀವಿಸುವಂಥ ಪ್ರಾಣಿ. ಅದು ಕಡೆ ನೀರಲ್ಲಾದರೂ ಇರಬೇಕು, ಇಲ್ಲ ಎತ್ ಕಡೆ ಭೂಮಿಯಲ್ಲಾದರೂ ಇರಬೇಕು. ಎರಡೂ ಕಡೆ ಇದ್ದರೆ ಬೈಬಲ್ ಏನು ಹೇಳ್ತದೆ? ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ, ಯಾರು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರರು. ಏನು? ಇಬ್ಬರು ಯಜಮಾನರಿಗೆ ಮನುಷ್ಯನು ಸೇವೆ ಮಾಡೋದಕ್ಕಾಗೋದಿಲ್ಲ. ಮಾಡಿದ್ರೆ ಒಬ್ಬರಿಗೆ ನಾವು ಸೇವೆಯನ್ನು ಮಾಡಬೇಕು ಅಂತ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಆತನ ಹೇಳ್ತಾನೆ. ಯಾರು ಸಹ ಇಬ್ಬರು ಯಜಮಾನರಿಗೆ ಸೇವೆ ಮಾಡೋದಕ್ಕೆ ಆಗೋದಿಲ್ಲ. ಮಾಡಿದ್ರೆ ಒಬ್ಬರಿಗೆ ಮಾತ್ರ ನಾವು ಸೇವೆಯನ್ನು ಮಾಡಬಹುದು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾವು ಆಮೆ ಆಗಿರಬಾರ್ದು, ಏಡಿ ಆಗಿರಬಾರ್ದು, ಮತ್ತು ಹಾವುಗಳಾಗಿರಬಾರ್ದು. ಹಾವು ಸಹ ನೀರಲ್ಲಿ ಇರ್ತದೆ, ಭೂಮಿಯಲ್ಲಿನೂ ಇರ್ತದೆ. 4ನೇದಾಗಿ ಮೊಸಳೆಗಳು. ಮೊಸಳೆ ನೀರಲ್ಲಿನೂ ಇರ್ತದೆ, ನೆಲದಲ್ಲಿನೂ ಇರ್ತದೆ. ನಾವು ಒಳ್ಳೆ ಮೀನುಗಳಾಗಿ ಇದ್ದಾಗ ಮಾತ್ರ ನಾವು ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಒಳ್ಳೆಯ ಮೀನು ಏನಾಗುತ್ತೆ? ಒಳ್ಳೆಯ ಮೀನು ಏನು ಕೊಡ್ತದೆ? ನಾವು ಲೂಕನು ಬರೆದಂಥ ಮತ್ತಾಯನ ಬರೆದಂಥ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಒಂದು ಘಟನೆಯನ್ನು ನಾವು ನೋಡ್ತೀವಿ. ಏನು ನೋಡ್ತೀವಿ ಅಂದರೆ, ಮತ್ತಾಯನ ಬರೆದಂಥ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಒಬ್ಬ ಬಂದು ಯೇಸು ಕ್ರಿಸ್ತನ ಹತ್ರ ತೆರಿಗೆಯನ್ನು ಕೇಳ್ತಾನೆ. ಏನು ಕೇಳ್ತಾನೆ? 24ನೇ ವಾಕ್ಯದಲ್ಲಿ, ಮತ್ತಾಯ 17:24 ತೆರಿಗೆಯನ್ನು ಕೇಳ್ತಾರೆ. ಏನಪ್ಪ, ದೇವಾಲಯದಲ್ಲಿ ನೀನು ಬಂದು ಇಷ್ಟೆಲ್ಲ ದೇವರನ್ನ ಆರಾಧನೆ ಮಾಡ್ತೀಯಲ್ಲ, ಯಾಕೆ ನೀನು ದೇವರಿಗೆ ತೆರಿಗೆ ಕೊಡಲ್ಲ? ಯಾಕೆ ನೀನು ದೇವರಿಗೆ ತೆರಿಗೆಯನ್ನು ಕೊಡಲ್ಲ? ಆಗ ಶಿಷ್ಯನು ಯೇಸು ಕ್ರಿಸ್ತನ ಹೇಳ್ತಾನೆ, ಇವರು ತೆರಿಗೆ ವಿಷಯದಲ್ಲಿ, ನಮ್ಮ ವಿಷಯದಲ್ಲಿ ಇವರು ಬೇಸರ ಮಾಡ್ಕೋಬಾರ್ದು. ಅದಕ್ಕೇನು ಮಾಡಬೇಕು? 27ನೇ ವಾಕ್ಯದಲ್ಲಿ, ಆದರೂ ನಮ್ಮ ವಿಷಯವಾಗಿ ಅವರು ಬೇಸರಗೊಳ್ಳಬಾರದು. ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕು, ಮೊದಲು ಸಿಕ್ಕುವ ಮೀನನ್ನು ಎತ್ತು, ಅದರ ಬಾಯಿ ತೆರೆದು ನೋಡಿದರೆ ಅದರಲ್ಲಿ ₹1 ಸಿಕ್ಕುವುದು. ಅದರಲ್ಲಿ ₹1 ಸಿಗ್ತದೆ. ಅದನ್ನು ತೆಗೆದುಕೊಂಡು ನಮ್ಮಿಬ್ಬರದು ಅಂತ ಹೇಳಿ ಅವರಿಗೆ ಕೊಡು ಎಂದು ಹೇಳಿದನು. ಒಳ್ಳೆ ಮೀನು ಬಾಯಲ್ಲಿ ಏನಿದೆ? ಒಳ್ಳೆ ಮೀನಿನ ಬಾಯಲ್ಲಿ ಏನಿದೆ? ಒಳ್ಳೆ ಮೀನಿನ ಬಾಯಲ್ಲಿ ಏನೈತೆ? ತೆರಿಗೆಯನ್ನು ಬಂದು ಯೇಸು ಕ್ರಿಸ್ತನ ಬಳಿಯಲ್ಲಿ ಕೇಳಿದಾಗ, ಯೇಸು ಕ್ರಿಸ್ತನು ಆ ತೆರಿಗೆ ಹಣವನ್ನು ಎಲ್ಲಾದರೂ ಹೋಗಿ ಅಲ್ಲಿ ಭೂಮಿಯಲ್ಲಿ ತೋಡು, ಅಲ್ಲಿ ನಿಧಿ ಸಿಗ್ತದೆ, ಆ ನಿಧಿಯಿಂದ ನೀನು ಅವನಿಗೆ ತೆರಿಗೆ ಹಣ ಕೊಡು ಅಂತ ಹೇಳ್ಬೋದಾಗಿತ್ತು. ಹೇಳಿದ್ರಾ? ಯೇಸು ಕ್ರಿಸ್ತನ ಕತ್ತೆ ಮೇಲೆ ಕೂತ್ಕೊಂಡ್ರು. ಹೋಗಿ ಕತ್ತೆ ಹತ್ರ ಅದರ ಮೈಯಲ್ಲಿ ನೀನು ಹೋಗಿ ಕೈ ಹಾಕು, ಅದರಲ್ಲಿ ₹1 ಸಿಗ್ತದೆ ಅಂತ ಹೇಳ್ಬೋದಾಗಿತ್ತು. ಹೇಳಲಿಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರರು ಎಲ್ಲಿಂದ ತೆರಿಗೆಯನ್ನು ಎತ್ಕೊಳ್ತಾ ಇದ್ದಾರೆ? ಎಲ್ಲಿಂದ ತೆರಿಗೆ ಎತ್ಕೊಳ್ತಾ ಇದ್ದಾರೆ? ಸಮರ್ಥ ಕಾಸು ಎಲ್ಲಿಂದ ಎತ್ಕೊಳ್ತಾ ಇದ್ದಾರೆ? ಮೀನಿನ ಬಾಯಿಂದ. ಹಲ್ಲೆಲೂಯಾ. ಮೀನು ಯಾರಿಗೆ ಸಮಾನ? ಯಾರು ಮೀನು? ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ಯಾರು ಮೀನು? ಯಾರು? ಹಿಂಗೆ ಇಕ್ಕಲ್ರಿ, ಮಚ್ಲಿ ಕೌನೆ. ಯಾರು ಮೀನು? ಯಾರು? ನೀವು ನಿಜವಾಗ್ಲೂ ಮೀನಾ?
ಈ ಮೀನು ಏನು ಮಾಡ್ತದೆ ಅಂತಂದರೆ ತನ್ನ ಬಾಯಲ್ಲಿ ₹1 ಯೇಸು ಕ್ರಿಸ್ತನಿಗೆ ಕೊಡ್ತಾ ಇದೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಿಜವಾದ ಮೀನು ಆಗಬೇಕಂದ್ರೆ ಫಸ್ಟ್ ಏನು ಮಾಡ್ಬೇಕು ನಾವು? ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನಿಗೆ ಸ್ಥಳ ಕೊಡಬೇಕು. ಎರಡನೇದಾಗಿ ದೇವರ ವಾಕ್ಯವನ್ನು ಕೇಳಬೇಕು. ಮೂರನೇದಾಗಿ ದೇವರ ಮಾತಿಗೆ ವಿಧೇಯರಾಗಬೇಕು. ನಾಲ್ಕನೇದಾಗಿ ಪಾಪವನ್ನು ಅರಿಕೆ ಮಾಡಬೇಕು. ಐದನೇದಾಗಿ ನಾವು ಸಂಪಾದನೆ ಮಾಡಿರುವಂಥ ಸಂಪಾದನೆಯಲ್ಲಿ ದೇವರಿಗೆ ಸಲ್ಲಬೇಕಾಗಿರುವಂಥ ಕಾಣಿಕೆಯನ್ನು ದೇವರಿಗೆ ಸಲ್ಲಿಸಬೇಕು. ಅರ್ಥ ಆಗ್ತಾ ಇದೆಯಾ? ಭಾಳಷ್ಟು ಜನರು ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನಿಗೆ ಸ್ಥಳ ಕೊಟ್ಟಿದ್ದೀವಿ, ನಾನು ಯೇಸು ಕ್ರಿಸ್ತನ ಮಾತನ್ನು ಕೇಳ್ತಾ ಇದ್ದೀನಿ, ಯೇಸು ಕ್ರಿಸ್ತನ ಮಾತಿಗೆ ವಿಧೇಯರಾಗ್ತಾ ಇದ್ದೀನಿ, ಚರ್ಚಲ್ಲಿ ಪಾಪ ಅರಿಕೆ ಮಾಡ್ತೀನಿ ಅಂತಾರೆ ಹೊರತು ಯೇಸು ಕ್ರಿಸ್ತನ ಆ ಒಂದು ಅಗತ್ಯವನ್ನು ನಾವು ಪೂರೈಸ್ತಾ ಇಲ್ಲ. ಮಲಾಕಿ 3ನೇ ಅಧ್ಯಾಯ ಹೇಳ್ತದೆ ಏನಂತ? ನನ್ನ ಆಲಯವು ಆಹಾರ ಶೂನ್ಯವಾಗದ ಹಾಗೆ ಯಾವತ್ತು ನೀವು ದಶಮಾಂಶ ಕಾಣಿಕೆಯನ್ನು ನನ್ನ ಆಲಯಕ್ಕೆ ತಂದು ಕೊಡ್ರಿ. ನಿನ್ನೆ ಸುಮಾರು ಒಂದು 60 ಮೂಟೆ ಅಕ್ಕಿಯನ್ನು ನಾವು ಚರ್ಚಲ್ಲಿ ಡಿಸ್ಟ್ರಿಬ್ಯೂಷನನ್ನು ಮಾಡಿದ್ವಿ. ಈ 60 ಮೂಟೆ ಅಕ್ಕಿ ಎಲ್ಲಿಂದ ಬಂತು? ಯಾವುದೋ ಒಂದು ಮೀನು, ಅರ್ಥ ಆಯ್ತಾ? ಯಾವುದೋ ಒಂದು ಮೀನು ತಾನು ಸಂಪಾದನೆ ಮಾಡಿದ ಸಂಪಾದನೆಯಲ್ಲಿ ಭಾರತ ದೇಶದಲ್ಲಿ ಇರುವಂಥ ಬಡವರಿಗೆ ಅಕ್ಕಿ ಕೊಡಬೇಕು ಅಂಥೇಳಿ ಅವರೇನು ಮಾಡಿದ್ರು? ತಾನು ಮಾಡಿದ ಸಂಪಾದನೆಯಲ್ಲಿ ಕಾಣಿಕೆಯಾಗಿ ಅವರು ದೇವರ ಆಲಯಕ್ಕೆ ಕೊಟ್ಟಿದ್ದರು. ಅವ್ರು ಕೊಟ್ಟಂಥ ಕಾಣಿಕೆ ಇವತ್ತು ನಿನ್ನೆ ನಾವು ಸುಮಾರು ಒಂದು 60 ಜನರಿಗೆ ಅಕ್ಕಿಯನ್ನು ಕೊಡಲಿಕ್ಕೆ ಸಹಾಯ ಆಯಿತು. ಇವತ್ತು ಆ ಮೀನು ಕಾಣಿಕೆಯನ್ನು ಕೊಡಲಿಲ್ಲ ಅಂದಿದ್ರೆ ಇವತ್ತು ಆ ದೇಶದಲ್ಲಿ ಯಾವುದೋ ಒಂದು ಮೀನು ದೇವರ ಮಗನು ಅವರು ಕಾಣಿಕೆಯನ್ನು ಕೊಡಲಿಲ್ಲ ಅಂದಿದ್ರೆ ನಿನ್ನೆ ನಾವು 60 ಜನರಿಗೆ ಅಕ್ಕಿಯನ್ನು ಕೊಡಲಿಕ್ಕೆ ಆಗ್ತಾಯಿತ್ತಾ? ಅಂದರೆ ಮೀನು ತಾನು ಮಾಡಿರುವಂಥ ಸಂಪಾದನೆಯಲ್ಲಿ ದೇವರಿಗೆ ಕೊಡಬೇಕಾಗಿರುವಂಥ ಕಾಣಿಕೆಯನ್ನು ಶ್ರದ್ಧೆಯಾಗಿ ಭಕ್ತಿಯಾಗಿ ಕೊಟ್ಟಾಗ ಮಾತ್ರ ದೇವರ ರಾಜ್ಯ ಬೆಳೀತದೆ, ದೇವರ ಸೇವೆ ಬೆಳೀತದೆ. ಏನು? ದೇವರ ರಾಜ್ಯ ಬೆಳೀತದೆ, ದೇವರ ಸೇವೆ ಬೆಳೀತದೆ, ಅನೇಕರಿಗೆ ಸಹಾಯವಾಗ್ತದೆ. ಆ ಮೀನಿಗೆ ಗಾಳ ಹಾಕಿದಾಗ ಮೀನನ್ನು ಬಂದಾಗ ಮೀನಲ್ಲಿ ₹1 ಇಲ್ಲ ಅಂದಿದ್ರೆ, ಮೀನಲ್ಲಿ ₹1 ಇಲ್ಲ ಅಂದಿದ್ರೆ ಆ ಮೀನು ಏನಕ್ಕೆ ಬಂತು? ಪ್ರಯೋಜನ ಹೌದಲ್ವಾ? ಆ ಮೀನಿಗೆ ಏನಕ್ಕೆ ದೇವರು ಗಾಳ ಹಾಕಿ ಹೇಳಿದ್ರು? ಆ ಮೀನಿಂದ ಬರುವಂಥ ಆದಾಯದಿಂದಲೇ ದೇವರ ಆಲಯ ಬೆಳಿಬೇಕು, ದೇವರ ಸೇವಕರು ಬೆಳಿಬೇಕು, ದೇವರ ಸಭೆ ಬೆಳಿಬೇಕು. ಅರ್ಥ ಆಗ್ತಾ ಇದೆಯಾ? ಮೀನುಗಳು, ನಿಜವಾದ ಮೀನುಗಳು ನೀವು ಆಗಿದ್ದರೆ, ನೀವು ನಿಜವಾಗಲೂ ಒಳ್ಳೆ ಮೀನುಗಳು ನೀವು ಆಗಿದ್ದರೆ, ನೀವು ಮಾಡುವಂಥ ಸಂಪಾದನೆಯಲ್ಲಿ ಏನು ಮಾಡ್ತೀರಾ? ದೇವರಿಗೆ ಏನು ಸಲ್ಲಬೇಕು ಅದನ್ನು ನೀವು ದೇವರಿಗೆ ಕೊಡ್ತೀರಾ. ಈ ಕೆಟ್ಟ ಮೀನುಗಳೆಲ್ಲ ಏನು ಮಾಡ್ತವೆ ಅಂದರೆ ಬಚ್ಚಿಟ್ಕೊಳ್ತದೆ. ಅಯ್ಯೋ ನನಗೆ ಅದಕ್ಕೆ ಕೊರತೆ ಆಯಿತು, ಚೀಟಿಗೆ ಕಮ್ಮಿ ಆಗಿಬಿಡ್ತು ಕಾಸು, ನನ್ನ ಮಗಳಿಗೆ ಫೀಸಿಗೆ ಕಮ್ಮಿ ಆಗೋಯ್ತು, ಇನ್ನೊಂದು ಕಮ್ಮಿ ಆಯಿತು, ಅದಕ್ಕೆ ಕಮ್ಮಿ ಆಯಿತು, ಇದಕ್ಕೆ ಕಮ್ಮಿ ಆಯಿತು ಅಂಥೇಳಿ ದೇವರಿಗೆ ಕೊಡಬೇಕಾಗಿರುವಂಥ ಕಾಣಿಕೆಯನ್ನು ದೇವ್ರಿಗೆ ಕೊಡದೆ ಬಚ್ಚಿಟ್ಕೊಳ್ತಾರೆ. ಆವಾಗ ದೇವರ ಸೇವೆ ಬೆಳೆಯಲ್ಲ, ದೇವರ ರಾಜ್ಯ ಅಭಿವೃದ್ಧಿ ಆಗಲ್ಲ. ನೀವು ಒಳ್ಳೆ ಮೀನಾಗಿದ್ದರೆ ನೀವೇನು ಮಾಡ್ತೀರಾ? ದೇವರಿಗೆ ಸಲ್ಲಬೇಕಾಗಿರೋದನ್ನು ದೇವರಿಗೆ ಸಲ್ಲಿಸ್ತೀರಾ. ನಾನು ಯಾಕೆ ಈ ವರ್ಷದಲ್ಲಿ ಒಂದು 2-3 ಸಾರಿ ಇವತ್ತು ದಶಮಾಂಶ ಕಾಣಿಕೆ ಬಗ್ಗೆ ನಾನು ವಾಕ್ಯ ಕೊಡ್ತಾ ಇದ್ದೀನಿ ಅಂತಂದರೆ, ಭಾಳಷ್ಟು ಜನರಿಗೆ ಇನ್ನೂ ಹೃದಯಕ್ಕೆ ಹೋಗಲೇ ಇಲ್ಲ. ಭಾಳಷ್ಟು ಜನ ಅಂದರೆ 90 ಜನರಿಗೆ, 100ರಲ್ಲಿ 90ರಷ್ಟು ಜನರಿಗೆ ಇನ್ನೂ ಹೋಗಲಿಲ್ಲ. ಕೇವಲ ಒಂದು 10ರಷ್ಟು ಜನ ಮಾತ್ರನೇ ದೇವರಿಗೆ ಕೊಡಬೇಕಾಗಿರುವಂಥ ಕಾಣಿಕೆಗಳನ್ನು ಕೊಟ್ಟು ಒಳ್ಳೆ ಮೀನುಗಳಾಗಿದ್ದಾರೆ. ಇನ್ನು 90ರಷ್ಟು ಜನ ಕೈ ಎತ್ತುತ್ತಾರೆ, ನಾನು ಒಳ್ಳೆ ಮೀನಾಗಿದ್ದೀನಿ ಅಂತೇಳಿ, ಬಟ್ ನಿಜವಾಗಲೂ ಒಳ್ಳೆ ಮೀನಾಗಿಲ್ಲ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಮೀನಿನ ಬಾಯಲ್ಲಿ ಬರುವಂಥ ಕಾಣಿಕೆಯಿಂದಲೇ ಇವತ್ತು ಸಭೆ ನಡಿಬೇಕು.
ಮೀನಿನ ಬಾಯಿಂದ ಬರುವಂಥ ಕಾಣಿಕೆಯಿಂದಲೇ ಸೇವೆ ನಡಿಬೇಕು. ಮೀನಿನ ಬಾಯಿಂದ ಬರುವಂಥ ಕಾಣಿಕೆಯಿಂದಲೇ ದೇವರ ಮಕ್ಕಳಿಗೆ ಸಹಾಯ ನಾವು ಮಾಡಬೇಕು. ಹೌದಲ್ವಾ? ಹೌದಲ್ವಾ? ಹಲ್ಲೆಲೂಯಾ. ಆ ಮೀನು ಹಿಡಿದಾಗ ಮೀನಿನ ಬಾಯಲ್ಲಿ ₹1 ಸಿಗ್ತದೆ. ಆ ₹1 ಎತ್ಕೊಂಡೋಗಿ ತೆರಿಗೆ ಆಗಿ ಕಟ್ತಾರೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಈಗ ಹೇಳಿ, ಈ 5 ಅಂಶಗಳು ನಮ್ಮಲ್ಲಿದ್ದರೆ ನಾವು ನಿಜವಾಗಲೂ ಒಳ್ಳೆ ಮೀನಾಗಿರ್ತೀವಿ. ಈ 5 ಅಂಶಗಳು ನಮ್ಮಲ್ಲಿದೆಯಾ ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನಿಗೆ ಸ್ಥಳ ಕೊಟ್ಟಿದ್ದೀವಿ. ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಕೇಳ್ತೀವಿ, ಆತನಿಗೆ ವಿಧೇಯರಾಗ್ತಾ ಇದ್ದೀವಿ, ನಾವು ಪಾಪಿ ಅಂತ ಒಪ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ ನಾವು ಸಂಪಾದನೆ ಮಾಡುವಂಥದ್ರಲ್ಲಿ ದೇವರ ಸೇವೆಗಾಗಿ ನಾವು ಕೊಡ್ತಾ ಇದ್ದೀವ? ನಮ್ಮನ್ನು ನಾವು ಇವತ್ತು ಪರೀಕ್ಷೆ ಮಾಡ್ಕೋಬೇಕಾಗಿದೆ. ಈ 5 ಕಾರ್ಯಗಳು ನಮ್ಮಲ್ಲಿ ಇದೆಯಾ? ಈ 5 ಕಾರ್ಯಗಳು ನಮ್ಮಲ್ಲಿದ್ದರೆ ನಾವು ಒಳ್ಳೆ ಮೀನಾಗಿರ್ತೀವಿ. ಈ 5 ಕಾರ್ಯಗಳಿಲ್ಲ ಅಂತಂದರೆ ಪರಲೋಕ ಅನ್ನುವಂಥ ಬುಟ್ಟಿಯಲ್ಲಿ ನಾವು ಬೀಳೋದಿಲ್ಲ. ಪರಲೋಕ ಅನ್ನುವಂಥ ಸ್ಥಳಕ್ಕೆ ನಾವು ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳಿ ಅದಕ್ಕೆ ವಿಧೇಯರಾಗಿ, ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಬಿಡೋದಲ್ಲ. ಎಷ್ಟೇ ಹೇಳಿದ್ರು ನಾನು ಕೊಡಲ್ಲ, ಎಷ್ಟೇ ಹೇಳಿದ್ರು ನಾನು ಕಾಣಿಕೆ ಕೊಡಲ್ಲ ಅಂತಂದರೆ ಸಭೆ ಹೆಂಗೆ ಬೆಳೆಯೋದು? ಎಷ್ಟು ಹೇಳಿದ್ರು ನಾವು ಕಿವಿಗೆ ಹಾಕ್ಕೊಳ್ಳಲ್ಲ ಅಂತಂದರೆ, ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾನು ಹೇಳ್ತಾನೇ ಇದ್ದೀನಿ, ನಾವು ನಮ್ಮ ಜೀವನದಲ್ಲಿ ₹1,00,00,000 ಬಂದರೂ ನೀನು ಮುಂದೆ ಬರೋದಕ್ಕಾಗಲ್ಲ. ನಮ್ಮ ಚರ್ಚಲ್ಲಿ ಅನೇಕ ಉದಾಹರಣೆಗಳಿದ್ದಾವೆ. ನಮ್ಮ ಚರ್ಚಲ್ಲೇ ಇಲ್ಲಿ ನಮ್ಮ ಮಧ್ಯದಲ್ಲಿ ಇರೋರು ಇದ್ದಾರೆ. ₹1,000 ಅವರಿಗೆ ಜಮೀನು ಹಣ ಬಂದಿದ್ದು ಇವಾಗಲ್ಲ, ಒಂದು 4-5 ವರ್ಷಗಳ ಹಿಂದೆ, 10 ವರ್ಷಗಳ ಹಿಂದೆ ₹1,000 ಲಕ್ಷಾಂತರ ರೂಪಾಯಿ ಬಂದಿದ್ದು. ಇವತ್ತೇನಿಲ್ಲ, ಖಾಲಿ ಕೈಯಲ್ಲಿದ್ದಾರೆ ಇವತ್ತು. ಯಾಕೆ? ದೇವ್ರು ಕೊಡಬೇಕಾಗಿದ್ದನ್ನು ದೇವ್ರು ಕೊಡಲಿಲ್ಲ. ಇವತ್ತು 30,000 40,000 ಸಂಪಾದನೆ ಮಾಡುವಂಥವ್ರು ನಮ್ಮ ಮಧ್ಯದಲ್ಲಿದ್ದರು, ಇವತ್ತಿಗೂ ಇದ್ದಾರೆ. ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿರೋರು ಇದ್ದರು, ಇವತ್ತು ಇದ್ದಾರೆ. ಆದರೆ ಇವತ್ತಿನ್ನೂ ಖಾಲಿ ಕೈ. ಯಾಕೆ? ನಾವು ದೇವರಿಗೆ ಸಲ್ಲಿಸಬೇಕಾಗಿರುವಂಥದ್ದನ್ನು ದೇವರಿಗೆ ಸಲ್ಲಿಸಲಿಲ್ಲ. ದೇವರಿಗೆ ಕೊಡಬೇಕಾಗಿರುವಂಥದ್ದನ್ನು ದೇವ್ರಿಗೆ ಕೊಡಲಿಲ್ಲ, ಬಚ್ಚಿಟ್ಕೊಂಡ್ವಿ. ಅನನೀಯ ಸಫರಿಯಗಳ ಬಗ್ಗೆ ನೀವು ಕೇಳೇ ಇರ್ತೀರ. ಅಪೊಸ್ತಲ ಕೃತ್ಯಗಳ 5ನೇ ಅಧ್ಯಾಯದಲ್ಲಿ ದೇವ್ರಿಗೆ ಕೊಡಬೇಕಾಗಿದ್ದನ್ನು ಕೊಡಲಿಲ್ಲ. ಲಾಸ್ಟಿಗೆ ಅನನೀಯನು ಸತ್ತು ಹೋಗ್ತಾನೆ, ಸಫರಿಯನು ಸತ್ತು ಹೋಗ್ತಾನೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಒಂದು ತೀರ್ಮಾನ ಮಾಡೋಣ. ನಾನು ಒಳ್ಳೆ ಮೀನಾಗಿರಬೇಕು. ನಾನು ಒಳ್ಳೆ ಮೀನಾಗಿ ಪರಲೋಕಕ್ಕೆ ಹೋಗುವನಾಗಬೇಕು ಅಂತ ತೀರ್ಮಾನ ಮಾಡೋಣವಾ? ಇನ್ನು ಸಮರ್ಥ ತೀರ್ಮಾನ ಮಾಡೋಣವಾ? ನಾವು ಒಳ್ಳೆ ಮೀನಾಗಬೇಕು ಅಂತೇಳಿ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣವಾ? ದೇವರೇ, ನಾನು ಒಳ್ಳೆ ಮೀನಾಗಿ ದೇವರ ರಾಜ್ಯಕ್ಕೆ ಬರುವಂಥ ಮಗನಾಗಿ ನನ್ನನ್ನು ಮಾರ್ಪಡಿಸಪ್ಪ ಅಂತ ಹೇಳೋಣವಾ? ಎಲ್ಲರೂ ಕಣ್ಣುಗಳನ್ನು ಮುಚ್ಕೊಳ್ಳೋಣ ದೇವರ ಸನ್ನಿಧಾನದಲ್ಲಿ. ನಾವು ಒಳ್ಳೆ ಮೀನಾಗಿ ದೇವರ ರಾಜ್ಯಕ್ಕೆ ಹೋಗಬೇಕು ಅಂತ ನಾವು ಪ್ರಾರ್ಥನೆ ಮಾಡೋಣ. ನಾನು ಒಳ್ಳೆ ಮೀನಾಗಿ ಬೇರೆ ಮೀನುಗಳನ್ನು ಹಿಡಿಯುವಂಥವನು ಆಗಬೇಕು ಅಂತ ಹೇಳೋಣವಾ? ಕರ್ತನು ಒಳ್ಳೆಯವನು, ನಿನ್ನ ಪ್ರಾರ್ಥನೆಯನ್ನು ಆತನು ಆಲಿಸುವಂಥ ದೇವರಾಗಿದ್ದಾರೆ. ಕರ್ತನು ಒಳ್ಳೆಯವನು, ನಿನ್ನ ಪ್ರಾರ್ಥನೆಯನ್ನು ಕೇಳುವಂಥವರು ಆತನಾಗಿದ್ದಾನೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಕೊಂಡು ಹೇಳೋಣ, ದೇವರೇ ನನ್ನನ್ನು ಒಳ್ಳೆ ಮೀನಾಗಿ ಮಾರ್ಪಡಿಸಪ್ಪ. ದೇವರೇ ನನ್ನನ್ನು ಒಳ್ಳೆ ಮೀನಾಗಿ ಮಾರ್ಪಡಿಸಪ್ಪ. ಹೇಳಿ ದೇವ್ರ ಹತ್ರ, ದೇವರೇ ನಮ್ಮನ್ನು ಒಳ್ಳೆ ಮೀನಾಗಿ ಮಾರ್ಪಡಿಸಪ್ಪ. ಹೇಳ್ತೀರಾ ದೇವ್ರ ಹತ್ರ? ನನ್ನನ್ನು ಒಳ್ಳೆ ಮೀನಾಗಿ ಮಾರ್ಪಡಿಸು ಕರ್ತನೆ, ನನ್ನನ್ನು ಒಳ್ಳೆ ಮೀನಾಗಿ ಮಾರ್ಪಡಿಸಪ್ಪ. ದೇವರೇ, ನಾನು ಒಳ್ಳೆ ಮೀನಾಗಬೇಕಪ್ಪ. ನಾನು ಒಳ್ಳೆ ಮೀನಾಗಿ ನಿನಗಾಗಿ, ನಿನ್ನ ರಾಜ್ಯಕ್ಕಾಗಿ ಬೆಳಿಬೇಕಪ್ಪ ಅಂತೇಳಿ, ದೇವರ ರಾಜ್ಯವನ್ನು ಕಟ್ಟಬೇಕಪ್ಪ ಅಂತೇಳಿ. ಇಲ್ಲ ಅಂತಂದರೆ ನಮ್ಮನ್ನು ಸಮುದ್ರದ ಒಳಗಡೆ ಬಿಸಾಕ್ತಾರೆ. ನಾವು ಪ್ರಾರ್ಥನೆಯನ್ನು ಮಾಡೋಣ. యేసయ్యಾ ಸ್ತೋತ್ರ ಕರ್ತನೆ, ಗಾಡ್ಸ್ ಗ್ರೇಸ್ ಸಭೆಯಲ್ಲಿ ಒಳ್ಳೊಳ್ಳೆ ಮೀನುಗಳು ಬೆಳೆಯುವಂತೆ ಸಹಾಯ ಮಾಡಪ್ಪ. ಗಾಡ್ಸ್ ಗ್ರೇಸ್ ಸಭೆಯಲ್ಲಿ ಒಳ್ಳೆ ಮೀನುಗಳು ಬೆಳವಣಿಗೆ ಆಗುವಂತೆ ಸಹಾಯ ಮಾಡಪ್ಪ. ಗಾಡ್ಸ್ ಗ್ರೇಸ್ ಸಭೆಯಲ್ಲಿ ಮೀನುಗಳನ್ನು ಇಡುವ ಬೆಸ್ತರನ್ನಾಗಿ ಮಾಡಪ್ಪ.
ಗಾಡ್ಗೆ ಸಭೆಯಲ್ಲಿ ಅನೇಕರನ್ನ ಮೀನುಗಳನ್ನ ಇಡುವ ದೇವರೇ ಮನುಷ್ಯರನ್ನ ಇಡುವ ಬೆಸ್ತರನ್ನಾಗಿ ಮಾರ್ಪಡಿಸು ಕರ್ತನೆ. ಅದ್ಭುತ ಮಾಡು ಕರ್ತನೆ. ಇವತ್ತಿಗೆ ಬಂದಿರುವಂಥ ಒಬ್ಬೊಬ್ಬರನ್ನ ನೀನು ಹೆಸರಿಸಿಡ್ದು ಆಶೀರ್ವಾದನ ಮಾಡಪ್ಪ. ಬಹಳಷ್ಟು ಜನರು ಕೇಳ್ತಾನೆ ಇದ್ದಾರೆ ಕರ್ತನೆ, ನೀನು ದಶಾಂಶ ಕಾಣಿಕೆಗಳನ್ನು ನಿನ್ನ ಆಲಯಕ್ಕೆ ಕೊಡ್ತಾ ಇಲ್ಲಪ್ಪ. ದೇವರೇ, ಅವ್ರ ದಶಾಂಶ ಕಾಣಿಕೆಗಳನ್ನು ನಿನ್ನ ಆಲಯಕ್ಕೆ ಭಯದಿಂದ ಭಕ್ತಿಯಿಂದ ಸಮರ್ಪಣೆ ಮಾಡುವಂತೆ ಸಹಾಯ ಮಾಡಪ್ಪ. ದಶಾಂಶ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಣೆ ಮಾಡುವಂತೆ ಸಹಾಯ ಮಾಡಪ್ಪ. ಅದ್ಭುತ ಮಾಡು ಕರ್ತನೆ. ಸಹಾಯ ಮಾಡಿ ನಡೆಸಬೇಕಾಗಿ ಎಲ್ಲ ಘನ ಮಾನ ಮಹಿಮೆಯನ್ನು ನಾವು ನಿಮಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ.